आचार्यपर्यन्तां वन्दे गुरुपरम्पराम् श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಎರಡನೆಯ ವಿಷಯವಾಗಿರತಕ್ಕಂತಹ ಅವತಾರದ ಯಥಾರ್ಥ ಜ್ಞಾನ ಮತ್ತು ಅದರ ಫಲ ಎಂಬ ವಿಷಯದ ಕುರಿತು ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಭಗವಂತನು ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಜನ್ಮ ಮತ್ತು ಕರ್ಮ ಎರಡೂ ಕೂಡ ದಿವ್ಯವಾದದ್ದು ಎಂಬುದನ್ನು ತತ್ವತಃ ತಿಳಿದುಕೊಂಡ್ರೆ ಅವನು ಪುನರ್ಜನ್ಮವನ್ನು ಹೊಂದುವುದಿಲ್ಲ, ನನ್ನನ್ನೇ ಪಡೆಯುತ್ತಾನೆಂಬುದಾಗಿ ಹೇಳ್ತಾನೆ. ಜನ್ಮ ಮತ್ತು ಕರ್ಮ ಎರಡರ ತತ್ವತಃ ಅರ್ಥ ಯಥಾರ್ಥ ಅಂತ ನಾವು ಕೇಳ್ತೇವಲ್ಲ, ಆ ಯಥಾರ್ಥ ಸ್ವರೂಪವನ್ನು ಅರಿತುಕೊಂಡ್ರೆ ಮರುಹುಟ್ಟು ಇಲ್ಲ ಅವನಿಗೆ, ಅಂದ್ರೆ ಮುಕ್ತನಾಗ್ತಾನೆ, ಕೊನೆಗೆ ಭಗವಂತನನ್ನೇ ಪಡಿತಾನೆ ಎಂಬುದಾಗಿ ಹೇಳ್ತಾನೆ. ಮೋಕ್ಷ ಎಂಬ ಶಬ್ದಕ್ಕೆ ಅರ್ಥ ಭಗವತ್ ಪ್ರಾಪ್ತಿ ಅಂತನೂ ಕರೀತಾರೆ, ಸ್ವರೂಪ ನಿಷ್ಠೆ ಎಂಬುದಾಗಿ ಕರೀತಾರೆ, ಭಗವತ್ ಪ್ರಾಪ್ತಿ ಎಂಬುದಾಗಿ ಕರೀತಾರೆ. ಯಾಕೆಂದ್ರೆ ಸ್ವರೂಪ ಅಂದ್ರೂ ಒಂದೇ, ಭಗವಂತ ಅಂದ್ರೂ ಒಂದೇ. ತಯೋಹವೈ ಯತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಯಾವನು ಬ್ರಹ್ಮವನ್ನ ಅರಿತುಕೊಳ್ಳುತ್ತಾನೋ ಅವನು ಬ್ರಹ್ಮವೇ ಆಗುತ್ತಾನೆ. ಇನ್ನೊಂದು ಶಬ್ದದಲ್ಲಿ ಹೇಳುವುದಾದ್ರೆ, ಯಾವನು ಆತ್ಮನನ್ನು ಅರಿತುಕೊಳ್ಳುತ್ತಾನೋ ಅವನು ಆತ್ಮನೇ ಆಗುತ್ತಾನೆ. ಈ ಎರಡೂ ವಾಕ್ಯಗಳು ಒಂದೇ ಅರ್ಥವೇ. ಯಾಕಂದ್ರೆ ಈ ವ್ಯಷ್ಟಿಯ ದೃಷ್ಟಿಯಿಂದ ಆತ್ಮ ಅಂತ ಕರಿತೇವೆ, ಸಮಷ್ಟಿ ದೃಷ್ಟಿಯಿಂದ ಆತ್ಮನಿಗೆ ಬ್ರಹ್ಮ ಅಂತ ಕರೀತಾರೆ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಪಾಲನೆ ಮಾಡ್ತಾ ಕೊನೆಗೆ ಜಗತ್ತೆಲ್ಲವೂ ಯಾವ ಪರಮಾತ್ಮನಲ್ಲಿ ಹೋಗಿ ನಿಲ್ಲುತ್ತೋ ಆ ಪರಮಾತ್ಮನಿಗೆ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ಈ ಶರೀರದ ಒಳಗಿದ್ದು ನಮ್ಮ ಮನಸ್ಸು ಬುದ್ಧಿಯ ವೃತ್ತಿಗಳನ್ನೆಲ್ಲವೂ ಅವಿಕಾರಿಯಾಗಿ ಯಾವನು ನೋಡ್ತಾ ಇದ್ದಾನೋ ಆ ಚೇತನನಿಗೆ, ಚೈತನ್ಯಕ್ಕೆ ಆತ್ಮ ಅಂತ ಕರೀತಾರೆ. ಸಮಷ್ಟಿಯಲ್ಲಿ ಯಾವುದು ಬ್ರಹ್ಮವೋ ವ್ಯಷ್ಟಿಯಲ್ಲಿ ಅದುವೇ ಆತ್ಮ. ಅದು ಬೇರೆ ಬೇರೆ ವಸ್ತುವಲ್ಲ. ಮಡಿಕೆಯೊಳಗಿರುವ ಆಕಾಶವು, ಆಮೇಲೆ ಒಂದು ದೊಡ್ಡ ಹಾಲಿನ ಒಳಗಿರತಕ್ಕಂತಹ ಆಕಾಶವು, ಹೊರಗಡೆಗಿರತಕ್ಕಂತಹ ಮಹಾಕಾಶವು ಹೇಗೆ ಬೇರೆ ಬೇರೆ ಅಲ್ಲವೋ, ಗಡಿಗೆಯಾಗಲಿ ಅಥವಾ ಒಂದು ಹಾಲ್ ಆಗಲಿ ಎರಡೂ ಕೂಡ ಉಪಾಧಿ ದೃಷ್ಟಿಯಿಂದ
ಆಕಾಶವನ್ನ ಚಿಕ್ಕದು ಮಾಡಿದ್ವೇ ಹೊರತು ವಾಸ್ತವವಾಗಿ ಆಕಾಶ ಚಿಕ್ಕದಾಗಲಿಲ್ಲ. ಅದು ಹೇಗಿದೆಯೋ ಹಾಗೆಯೇ ಇದೆ. ಗಡಿಗೆಯ ದೃಷ್ಟಿಯಿಂದ ನೋಡಿದಾಗ ಸೀಮಿತ ಆಯಿತು ಆಕಾಶ ಅಂತ ಭಾವಿಸಿಕೊಳ್ತೇವೆ. ಆ ಹಾಲಿನ ದೃಷ್ಟಿಯಿಂದ ಶಾಸ್ತ್ರದಲ್ಲಿ ಅದಕ್ಕೆ ಮಠಾಕಾಶ ಅಂತ ಹೇಳ್ತಾರೆ. ಹಾಲ್ ಆಕಾಶಕ್ಕೆ ಏನ್ ಹೇಳ್ತಾರೆ? ಮಠಾಕಾಶ. ಘಟಾಕಾಶ, ಮಠಾಕಾಶ. ಘಟಾಕಾಶ ಅಂದ್ರೆ ಘಟದ ಒಳಗೆ ಇರುವಂತಹ ಆಕಾಶ, ಸ್ಪೇಸ್. ಮಠಾಕಾಶ ಅಂದ್ರೆ ಹಾಲ್ ಒಳಗಡೆ ಇರತಕ್ಕಂಥ ಸ್ಪೇಸ್. ಮತ್ತು ಭೂತಾಕಾಶ, ಹೊರಗಡೆಗೆ ಕಾಣುವ ಆಕಾಶಕ್ಕೆ ಭೂತ ಆಕಾಶ, ಪಂಚಭೂತಗಳಲ್ಲಿ ಒಂದಾಗಿರುವ ಒಂದು ಆಕಾಶ ಅಂತ ಅರ್ಥ, ಭೂತಾಕಾಶ. ಈ ಭೂತಾಕಾಶವು ಘಟಾಕಾಶ ಮತ್ತು ಮಹಾಕಾಶ ಎರಡಕ್ಕಿಂತಲೂ ಬೇರೆ ಅಲ್ಲ. ಆ ಘಟ ಮಠ ಎಂಬ ಉಪಾಧಿಯಿಂದ ಚಿಕ್ಕದಾಗಿ ಕಾಣ್ತಾ ಇದೆ, ಪರಿಚ್ಛಿನ್ನವಾಗಿ ಕಾಣ್ತಾ ಇದೆ. ಸ್ವರೂಪತಃ ಅದು ಒಂದೇ ಆಕಾಶ. ಘಟ ಒಡೆದು ಹೋದ್ಮೇಲೆ ಈ ಘಟದ ಒಳಗಡೆ ಆಕಾಶ ಮಹಾಕಾಶದಲ್ಲಿ ಏನು ಒಂದಾಗೋಲ್ಲ. ಘಟ ಮಾಡಿದ ಮೇಲೆ ಹೊಸದಾಗಿ ಆಕಾಶ ಹುಟ್ಟುಕೊಳ್ಳುವುದೂ ಇಲ್ಲ. ಇರುವುದೊಂದೇ ಆಕಾಶ. ಉಪಾಧಿ ಪರಿಚ್ಛಿನ್ನತೆಯಿಂದಾಗಿ ಪರಿಚ್ಛಿನ್ನದಂತೆ ಕಾಣಿಸೋದಷ್ಟೇ. ಹಾಗೆಯೇ ಶರೀರ ಮನಸ್ಸು ಬುದ್ಧಿಗಳ ಉಪಾಧಿ ದೃಷ್ಟಿಯಿಂದ ಆ ಬ್ರಹ್ಮನಿಗೆ ಆತ್ಮ ಅಂತ ಕರೆಯುವಂಥದ್ದು. ಹಾಗಿರುವುದರಿಂದ ಆತ್ಮದಲ್ಲಿ ಒಂದಾಗ್ತಾನೆ ಅಂತ ಹೇಳಿದ್ರು ಒಂದೇ, ಬ್ರಹ್ಮದಲ್ಲಿ ಒಂದಾಗ್ತಾನೆ ಅಂತ ಹೇಳಿದ್ರು ಒಂದೇ. ಅದಕ್ಕೆ ಇನ್ನೊಂದು ಶಬ್ದ ಮೋಕ್ಷ ಅಂತ. ಇಲ್ಲಿ ಒಂದಾಗುವುದು ಎಂಬ ಶಬ್ದಕ್ಕೆ ಅರ್ಥ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ದೇಶ ಕಾಲದಿಂದ ಬೇರೆಯಾಗಿದ್ದು ತದನಂತರ ಒಂದಾಗುವುದು ಅಂತ ಅರ್ಥ ಅಲ್ಲ. ಈ ಸಾಮಾನ್ಯವಾಗಿ ಮೋಕ್ಷದ ಪರಿಕಲ್ಪನೆ ಹೇಗಿರ್ತದೆ? ನಾನು ಈ ಭೂಲೋಕದಲ್ಲಿದ್ದೇನೆ, ಸತ್ತ ಮೇಲೆ ಮೋಕ್ಷವಾಗ್ತದೆ ಅಂದ್ರೆ ಈ ಭೂಲೋಕದಿಂದ ಆ ದಿವ್ಯ ಲೋಕಕ್ಕೆ ಹೋಗಿ ಅಲ್ಲಿ ಕುಳಿತಿರುವ ದೇವರೊಟ್ಟಿಗೆ ನಾನು ಒಂದಾಗ್ತೇನೆ. ಅಂದ್ರೆ ದೇಶದಿಂದ ಸ್ಪೇಸ್ ಅಂಡ್ ಟೈಮ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ನಾವು ಒಂದಾಗೋದಿಕ್ಕೆ. ಅದ್ವೈತದಲ್ಲಿ ಹಾಗೆ ಮೋಕ್ಷವನ್ನು ಹೇಳಿಲ್ಲ. ನಾವು ದೇಶ ಮತ್ತು ಕಾಲದಲ್ಲಿ ಟ್ರಾವೆಲ್ ಮಾಡಬೇಕಾಗಿಲ್ಲ ಆತ್ಮದೊಟ್ಟಿಗೆ ಒಂದಾಗ್ಲಿಕ್ಕೆ ಅಥವಾ ಬ್ರಹ್ಮದೊಟ್ಟಿಗೆ ಒಂದಾಗ್ಲಿಕ್ಕೆ. ಈಗಲೇ ಘಟಾಕಾಶ ಅನ್ನೋದು, ಪಾಟ್ ಆಕಾಶ ಏನಿದೆಯೋ ಮಹಾಕಾಶದೊಟ್ಟಿಗೆ ಒಂದಾಗಿಯೇ ಇದೆ. ಆದರೆ ಅದಕ್ಕೆ ಗೊತ್ತಿಲ್ಲ ನಾನು ಮಹಾಕಾಶದೊಟ್ಟಿಗೆ ಒಂದಾಗಿದ್ದೇನೆ ಅಂತ. ನಾನು ಗಡಿಗೆ ಒಳಗೆ ಇರುವ ಆಕಾಶ ಅಷ್ಟೇ, ಮಹಾಕಾಶ ನನಗಿಂತ ಬೇರೆಯಾಗಿದೆ ಅಂತ ತಪ್ಪು ತಿಳ್ಕೊಂಡಿದೆ. ಒಂದಾಗಬೇಕಾದ್ರೆ ಏನ್ ಮಾಡಬೇಕು? ಏನೂ ಮಾಡಬೇಕಾಗಿಲ್ಲ. ವಾಸ್ತವವಾಗಿ ಘಟಾಕಾಶವು ತಾನು ಮಹಾಕಾಶವೇ ಆಗಿದ್ದೇನೆ, ಈಗಲೂ ಕೂಡ ಎಂದೆಂದೂ ಕೂಡ, ಹಿಂದೆಯೂ ಮುಂದೆಯೂ ಎಂದೆಂದೆಯೂ ನಾನು ಮಹಾಕಾಶವೇ ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಹೆಸರು ಒಂದಾಗುವುದು ಅಂತ ಅದ್ವೈತ. ದೇಶಕಾಲದಲ್ಲಿ ನಾವು ಚಲಿಸಿ ಯಾತ್ರೆ ಮಾಡಿ ಒಂದಾಗುವಂತಹ ಮೋಕ್ಷವನ್ನು ಹೇಳ್ತಿಲ್ಲ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ? ಮದ್ಭಾವಮಾಗತಾಹ ಅಂತ ಹೇಳ್ತಾನೆ. ಮೋಕ್ಷಕ್ಕೆ ಇನ್ನೊಂದು ಹೆಸರು ಭಗವದ್ಭಾವವನ್ನ ಪಡೆದುಕೊಳ್ಳುವುದು ಅಂತ. ಭಗವದ್ಭಾವ ಅಂದ್ರೆ ಯಾವುದು? ತತ್ ಚಿತ್ ಆನಂದ ಅನಂತ ಅಂದ್ರೆ ಅವನ ವಾಸ್ತವ ಸ್ವರೂಪ. ಭಗವಂತನ ಸ್ವರೂಪವನ್ನು ಪಡೆದುಕೊಳ್ಳುವುದೇ ಭಗವದ್ಭಾವವನ್ನು ಪಡೆಯುವುದು. ಅದಕ್ಕೆ ಹೆಸರು ಮೋಕ್ಷ. ಅದಕ್ಕೆ ಜೀವಾತ್ಮನು ಏನು ಮಾಡಬೇಕು? ಈಗಲೇ ಅವನು ಆತ್ಮಸ್ವರೂಪವಾಗಿಯೇ ಇದ್ದಾನೆ, ಪರಬ್ರಹ್ಮವಾಗಿಯೇ ಇದ್ದಾನೆ. ಅದನ್ನು ಕಂಡುಕೊಳ್ಳಬೇಕು ಅಷ್ಟೇ. ಹೀಗೆ ತನ್ನ ಸ್ವರೂಪವನ್ನು ಕಂಡುಕೊಂಡವನು ತನ್ನನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಹೇಳ್ತಾ, ತನ್ನ ಸ್ವರೂಪವು ದಿವ್ಯವಾದದ್ದು ಎಂಬ ವಿಷಯಕ್ಕೆ ತದನಂತರದ 2 ಶ್ಲೋಕವನ್ನ ಮೀಸಲಾಗಿಟ್ಟಿದ್ದಾನೆ, 11 ಮತ್ತು 12. ಯೇ ಯಥಾ ಮಾಂ ಪ್ರಪದ್ಯಂತೆ, ಅದಕ್ಕಿಂತ ಮುಂಚೆ ವೀತರಾಗ ಭಯ ಕ್ರೋಧ, ಅದರಲ್ಲಿಯೂ ಕೂಡ 3 ಶ್ಲೋಕಗಳಲ್ಲಿ ತನ್ನ ದಿವ್ಯವಾದಂತಹ ಸ್ಥಿತಿಯನ್ನ ಯಾರು ಆರಾಧನೆ ಮಾಡ್ತಾರೋ ಅವರು ತನ್ನನ್ನೇ ಪಡೆದುಕೊಳ್ಳುತ್ತಾರೆ. ಆದರೆ ಅರ್ಥಕಾಮದ ಅಭಿಲಾಷೆಯಿಂದ
ಮನುಷ್ಯರು ಅನ್ಯ ದೇವತೆಗಳನ್ನ ಉಪಾಸಿಸ್ತಾರೆ, ಅವರಿಗೆ ವಿಷಯದ ಸುಖ ಪ್ರಾಪ್ತಿ ಆಗಬಹುದು. ಆದರೆ ನನ್ನನ್ನೇ ಚಿಂತಿಸಿದರೆ ಆತ್ಮಸ್ವರೂಪನಾದ ನಾನೇ ಪರಮಾತ್ಮನೇ ಇರುವುದರಿಂದ ಆ ಆತ್ಮಸ್ವರೂಪವನ್ನೇ ಪರಮಾತ್ಮ ಎಂಬುದಾಗಿ ಧ್ಯಾನಿಸಿದರೆ ನನ್ನನ್ನು ಪಡೆದುಕೊಳ್ತಾರೆ ಅಂತ ತನ್ನ ಸ್ಥಿತಿಯನ್ನ, ತನ್ನ ಮೂಲ ಸ್ವರೂಪವನ್ನ, ಅರ್ಥಾತ್ ಜನ್ಮದ ಯಥಾರ್ಥ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾನೆ. ಇನ್ನು ಕರ್ಮದ ಯಥಾರ್ಥ ಸ್ವರೂಪವನ್ನು ತಿಳಿಸಿಕೊಡ್ತಿದ್ದಾನೆ ಮುಂದಿನ ಶ್ಲೋಕಗಳಲ್ಲಿ. ಚಾತುರ್ವರ್ಣ್ಯ ಮಯ ಸೃಷ್ಟ ಮುಂತಾದಂತಹ 13, 14, 15 ಅವನ ಕರ್ಮದ ಯಥಾರ್ಥ ಸ್ವರೂಪ. ಎರಡನ್ನೂ ತಿಳ್ಕೊಳ್ಬೇಕಾನೆ, ಜನ್ಮದ ಯಥಾರ್ಥ ಸ್ವರೂಪ, ಕರ್ಮದ ಯಥಾರ್ಥ ಸ್ವರೂಪ. ಜನ್ಮದ ಯಥಾರ್ಥ ಸ್ವರೂಪ ಯಾವುದು? ಭಗವಂತನು ಹುಟ್ಟು ಸಾವುಗಳಿಲ್ಲದವನು, ಮಾರ್ಪಾಡುಗಳಿಲ್ಲದವನು, ಸಚ್ಚಿದಾನಂದ ಸ್ವರೂಪನು, ಎಲ್ಲರ ಆತ್ಮನೂ ಆಗಿದ್ದಾನೆ ಎಂಬುದು ಅವನ ಜನ್ಮದ ಯಥಾರ್ಥ ಸ್ವರೂಪ. ಕರ್ಮದ ಯಥಾರ್ಥ ಸ್ವರೂಪ ಅಂದ್ರೆ ಎಲ್ಲ ಕರ್ಮಗಳನ್ನ ಮಾಡಿದರೂ ಕೂಡ ಅವನು ಅದಕ್ಕೆ ಅಂಟುವುದಿಲ್ಲ, ಮಾಡಿದವನಾಗುವುದಿಲ್ಲ. ಯಾಕಂದ್ರೆ ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಭಾವಗಳಿಲ್ಲ. ಇದು ಅವನ ಕರ್ಮದ ಯಥಾರ್ಥ ಸ್ವರೂಪ. ಅದನ್ನ ಅವನು ಹೇಳಲಿಕ್ಕೆ ಹೊರಟಿದ್ದಾನೆ ಇವಾಗ. ಈಗ ತಾನು ಕರ್ಮ ಮಾಡೋದನ್ನು ಒಂದು ದೃಷ್ಟಾಂತ ತಕೊಂಡಿದ್ದಾನೆ. ಒನ್ ಆಫ್ ದ ಎಕ್ಸಾಂಪಲ್ ಭಗವಂತ ಮಾಡುವ ಕರ್ಮ ಯಾವುದು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗ. ಈ ಚಾತುರ್ವರ್ಣಗಳ ಸೃಷ್ಟಿ ಎಂಬುದೇನಿದೆಯೋ ಅದು ನಾನು ಮಾಡಿದ್ದೇನೆ. ಆದರೆ ನಾನು ಮಾಡಿದವನು ಅಲ್ಲ. ಯಾಕೆ? ಅದರಲ್ಲಿ ನನಗೆ ತಾದಾತ್ಮ್ಯ ಇಲ್ಲ, ಕರ್ತೃತ್ವ ಭಾವ ಇಲ್ಲ. ಸಹಜವಾಗಿ ಘಟಿಸಿರುವ ಕರ್ಮ ಅದು. ಮತ್ತೆ ವಿಧಿ ಅಕರ್ತಾರಂ ಅವ್ಯಯಂ, ಆದ್ರೆ ನಾನು ಸಂಸಾರಿ ಅಲ್ಲ ಅಂತ. ಕರ್ತ ಆಗಿದ್ರೆ ಸಂಸಾರಿ ಆಗಬೇಕಿತ್ತು, ನಾಶವಾನ ಆಗ್ಬೇಕಿತ್ತು. ತಾನು ನಿತ್ಯನಾಗಿದ್ದೇನೆ, ಕಾರಣ ಆ ಕರ್ತೃತ್ವ ಭಾವ ನನ್ನಲ್ಲಿ ಇಲ್ಲ ಅಂತ. ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂದ್ರೆ ತಾನು ಅಕರ್ತ. ಆದ್ರೆ ಈ ಶ್ಲೋಕ ತುಂಬಾ ಸಂದಿಗ್ಧಕ್ಕೆ ಒಳಪಡಿಸಿದ ಹಾಗೆ ಕಾಣಿಸುತ್ತೆ. ಇತ್ತೀಚಿನ ದಿನಗಳಲ್ಲೆಲ್ಲ ನಾವು ಜಾತಿ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಮಾಡತಕ್ಕಂತಹ ಸಂದರ್ಭಗಳಲ್ಲೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಈ ಮಾತನ್ನು ಹೇಳಿದ್ದಾನೆ, ನಾನೇ 4 ವರ್ಣಗಳನ್ನು ಸೃಷ್ಟಿಸಿದ್ದೇನೆ ಅಂತ ಹೇಳಿದ್ದಾನೆ ಅಂತ ಎತ್ತಿ ಭಗವದ್ಗೀತೆಯಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಿರುವಂಥದ್ದು ಮುಂತಾದಂತಹ ಮಾತುಗಳನ್ನು ನಾವು ಕೇಳ್ತೇವೆ. ವಾಸ್ತವವಾಗಿ ಅದನ್ನು ಹೇಳಲಿಕ್ಕೆ ಹೊರಟಿಲ್ಲ. ಕೃಷ್ಣನ ಉದ್ದೇಶ ಏನು ಅಂದ್ರೆ ಎಲ್ಲರೂ ಪರಬ್ರಹ್ಮ ಸ್ವರೂಪರೇ ಅಂತ ಹೇಳಲಿಕ್ಕೆ ಹೊರಟಿದ್ದಾನೆ. ಅಂತಹ ಮಹಾನ್ ಉದ್ದೇಶವನ್ನು ಇಟ್ಟುಕೊಂಡು ಅವನು ಚಿಂತನೆಗೆ ಹೊರಟಿದ್ದಾನೆ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಶುನಿ, ಶ್ವಪಾಕ, ಪಂಡಿತ, ಶ್ವಪಾಕೇಚ ಗೌವಲ್ಲಿ ಅಂದ್ರೆ ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ನಾಯಿಯನ್ನ ಬೇಯಿಸಿ ತಿನ್ನುವ ಚಾಂಡಾಲನಲ್ಲಿ, ಪಂಡಿತ ಸಮದರ್ಶಿನ, ಎಲ್ಲರಲ್ಲಿಯೂ ಕೂಡ ಪಂಡಿತನಾದವನು, ಜ್ಞಾನಿಯಾದವನು ಪರಬ್ರಹ್ಮವನ್ನೇ ಕಾಣ್ತಾನೆ. ಅವನಿಗೆ ಪರಬ್ರಹ್ಮ ದೃಷ್ಟಿಗೆ ಪ್ರತಿಯೊಂದು, ಅಲ್ಲಿ ಯಾವ ಭೇದವೂ ಇಲ್ಲ. ಭೇದವಿರುವುದೆಲ್ಲವೂ ಕೆಳಗಿನ ಸ್ತರ. ಅದು ಹೀನ ದೃಷ್ಟಿ, ಉತ್ತಮ ದೃಷ್ಟಿ ಅಲ್ಲ. ಉತ್ತಮ ದೃಷ್ಟಿಯಲ್ಲಿ ಎಲ್ಲರನ್ನ ಪರಮಾತ್ಮ ಎಂಬುದಾಗಿ ನೋಡಬೇಕು. ಇದು ಗೀತೆಯ ಸಂದೇಶ, ಇದು ಉಪನಿಷತ್ತಿನ ಸಂದೇಶ. ಇದನ್ನ ಪಡೆಯುವುದಕ್ಕಾಗಿ ನಾವು ಮಾಡಬೇಕಾದ ಸಾಧನೆ ಕುರಿತು ಅದು ಹೇಳಲಿಕ್ಕೆ ಹೊರಟಿದೆ. ಆದ್ರಿಂದ ಇಲ್ಲಿ ಆ ಪರಬ್ರಹ್ಮ ಪರಮಾತ್ಮ ದೃಷ್ಟಿಯನ್ನ ಹೇಳಲಿಕ್ಕೆ ಹೊರಟಿದ್ದಾನೆ. ಚಾತುರ್ವರ್ಣ್ಯದ ವಿಷಯ ಅವಾಂತರವಾಗಿ ಬಂದಿದ್ದು, ಇದು ಮುಖ್ಯ ವಿಷಯವಲ್ಲ. ಇದನ್ನ ನಾನು ಯಾಕೆ ಹೇಳ್ತಿದ್ದೇನೆ, ಎಷ್ಟೋ ಸಲ ನಾವು ಯಾವ ಗ್ರಂಥವನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳದೆ ಇದ್ರೆ ಅಧ್ಯಯನ ನಮ್ಗೆ ಸರಿಯಾಗೋಲ್ಲ. ಇದು ಧರ್ಮದ ವಿಷಯ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿರೋ ಗ್ರಂಥ ಅಲ್ಲ. ಭಗವದ್ಗೀತೆ ಒಂದು ಮೋಕ್ಷಶಾಸ್ತ್ರ. ಭಗವದ್ಗೀತೆ ಧರ್ಮಶಾಸ್ತ್ರವಲ್ಲ, ಅರ್ಥಶಾಸ್ತ್ರವಲ್ಲ, ಕಾಮಶಾಸ್ತ್ರವಲ್ಲ, ಮೋಕ್ಷಶಾಸ್ತ್ರ. ಮೋಕ್ಷ ಅಂದ್ರೆ ಏನು? ತನ್ನ ನಿತ್ಯವಾದ, ಸತ್ಯವಾದ, ಅವಿಕ್ರಿಯವಾದ
ಆತ್ಮಸ್ವರೂಪವನ್ನ ಅರಿತುಕೊಂಡು ಅದರಲ್ಲಿಯೇ ನೆಲೆ ನಿಲ್ಲುವುದು. ಅದಕ್ಕೆ ಬೇಕಾಗಿರುವುದು ಆತ್ಮನ ಸಮ್ಯಕ್ ಜ್ಞಾನ, ಸರಿಯಾದ ತಿಳುವಳಿಕೆ. ಆತ್ಮನ ಸರಿಯಾದ ತಿಳುವಳಿಕೆ ಆಗಬೇಕಾದ್ರೆ ಒಬ್ಬ ಗುರು ಬೇಕು. ಅವನು ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿಸಿಕೊಡಬೇಕು. ಮತ್ತೆ ವಿದ್ಯಾರ್ಥಿಯಾದವನಲ್ಲಿ ಒಂದು ತಿಳಿದುಕೊಳ್ಳುವ ಶಕ್ತಿ ಬೇಕು. ಅದಕ್ಕೆ ಅಧಿಕಾರಿತ್ವ ಅಂತ ಹೇಳ್ತಾನೆ. ಅಧಿಕಾರಿತ್ವ ಅಂದ್ರೆ ಅದು ಜಾತಿ, ಮತ, ಸ್ತ್ರೀ ಪುರುಷ ಲಿಂಗ ಭೇದವೂ ಇಲ್ಲ ಅದರಲ್ಲಿ. ಅವನಿಗೆ ಶಮದಮಾದಿ ಶಕ್ತ ಸಂಪತ್ತಿ, ವಿವೇಕ ವೈರಾಗ್ಯ ಮುಮುಕ್ಷುತ್ವ ಇದ್ದು ಬಿಟ್ರೆ ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ಆತ್ಮಸ್ವರೂಪವನ್ನು ಅರಿತುಕೊಂಡು ಮುಕ್ತನಾಗಬಹುದು. ಇದನ್ನು ಹೇಳಲಿಕ್ಕೆ ಹೊರಟಂತಹ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಇಲ್ಲಿ ಧರ್ಮದ ವಿಷಯವಾಗಿ ನಾವು ಪ್ರಮಾಣವಾಗಿ ಭಗವದ್ಗೀತೆ ತೆಗೆದುಕೊಳ್ಳುವುದರಿಂದ ಪ್ರಯೋಜನ ಆಗಲ್ಲ. ಅದಕ್ಕೆ ಬೇರೆ ಗ್ರಂಥಗಳೆಲ್ಲ ಇವೆ ಆ ವಿಷಯ ಚರ್ಚೆ ಮಾಡಿ. ಭಗವದ್ಗೀತೆಯಲ್ಲಿ ನಾವು ಮೋಕ್ಷವನ್ನು ನೋಡಬೇಕು. ಅದರಿಂದ ಎಲ್ಲಿ ಯಾವುದನ್ನು ನೋಡ್ಬೇಕು ಅಂತ. ಮಹಾಭಾರತದಲ್ಲಿ ಹೋಗಿ ನಾವು ಧರ್ಮ ವಿಚಾರವಾಗಿ ತಿಳಿಯುವಂಥದ್ದು. ರಾಮಾಯಣದಲ್ಲಿ ಹೋಗಿ ಜೀವನ ಮೌಲ್ಯಗಳನ್ನು ನಾವು ಕಾಣಬೇಕು. ನಾವು ಯೋಗಶಾಸ್ತ್ರವನ್ನು ತೆಗೆದುಕೊಂಡ್ರೆ ಮನಸ್ಸಿನ ನಿರೋಧ, ಮನಸ್ಸಿನ ವೃತ್ತಿಗಳ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ಆಯಾ ಗ್ರಂಥಗಳಲ್ಲಿ ಕೂಡ ಏನ್ ಹೇಳ್ತಾರೆ, ಅದಕ್ಕೆ ಉಪಕ್ರಮ ಉಪಸಂಹಾರಗಳಿಂದ ಒಂದು ತಾತ್ಪರ್ಯ ನಿರ್ಣಯ ಅಂತ ಮಾಡ್ತಾರೆ. ತಾತ್ಪರ್ಯ ನಿರ್ಣಯ ಏನು ಅಂತ ನೋಡ್ಕೊಂಡು ಅಲ್ಲಿ ಮುಖ್ಯ ವಿಷಯ ಯಾವುದು ತಿಳ್ಕೊಳ್ಬೇಕು. ಭಗವದ್ಗೀತೆ ಇಸ್ ನಾಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟೆಕ್ಸ್ಟ್. ಅದರ ಉದ್ದೇಶವೇ ನಮ್ಮ ಮೂಲ ನೆಲೆಯಲ್ಲಿ ನಿಲ್ಲಬೇಕು ಅಂತ. ಎಲ್ಲ ಭೇದಗಳನ್ನ ತೊಡೆದು ಹಾಕಿ ಅಭೇದ ಬ್ರಹ್ಮವಸ್ತುವಿನಲ್ಲಿ ನೆಲೆ ನಿಲ್ಲಬೇಕು ಎನ್ನುವುದು ಗೀತೆಯ ಉದ್ದೇಶ. ಅವಾಂತರವಾಗಿ ಅಂದ್ರೆ ಮುಖ್ಯ ಸ್ರೋತದಲ್ಲಿ ಒಂದು ಬ್ರಾಂಚ್ ಆಗಿ, ಒಂದು ಕವಲಾಗಿ ಕೆಲವು ವಿಷಯಗಳು ಬಂದಿವೆ. ಅವತಾರದ ವಿಷಯವೂ ಹಾಗೆ ಇದು ಮುಖ್ಯ ಸ್ರೋತದಲ್ಲಿ ಹರಿದು ಬಂದ ಒಂದು ಕವಲು ವಿಷಯ. ಹಾಗೆ ಚಾತುರ್ವರ್ಣದ ವಿಷಯವಾಗಿ ಅವನು ಬೇರೆ ವಿಷಯ ಪ್ರಸ್ತಾಪಿಸುವಾಗ ಇದನ್ನು ಮಾತನಾಡಿದ್ದಾನೆ. ಆದ್ರೆ ಇದು ಪ್ರಮುಖ ವಿಷಯ ಅಲ್ಲ. ಹಾಗೆ ಆಹಾರದ ವಿಷಯ ಇರಬಹುದು, ಪೂಜೆಯ ವಿಷಯವಾಗಿರ್ಬೋದು, ಧ್ಯಾನ ಜಪದ ವಿಷಯವಾಗಿರ್ಬೋದು, ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ್ದಾನೆ. ಆದ್ರೆ ಮುಖ್ಯ ಧಾರೆ ಯಾವುದು? ಅಂತಃಕರಣ ಶುದ್ಧಿ ಮಾಡಿಕೊಂಡು ತನ್ನ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ತನ್ನ ಮೂಲ ನೆಲೆಯಲ್ಲಿ ನಾವು ನಿಲ್ಲುವಂಥದ್ದೇ ಭಗವದ್ಗೀತೆಯ ಮುಖ್ಯವಾಗಬೇಕು. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಯಾವ ಗೊಂದಲಕ್ಕೂ ಅವಕಾಶ ಇಲ್ಲ. ಆದರೂ ಒಂದು ವಿಷಯ ಇಲ್ಲಿ ಪ್ರಸ್ತಾಪಿಸಿದ್ರಿಂದ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣ ಮತ್ತು ಕರ್ಮದ ವಿಭಾಗದಿಂದ 4 ವರ್ಣಗಳು ನನ್ನಿಂದ ಸೃಷ್ಟಿಸಲ್ಪಟ್ಟಿವೆ. ಅಂದ್ರೆ ಪ್ರಕೃತಿಯಲ್ಲಿ ಸಹಜವಾಗಿ ಇದು ಘಟಿಸಿದೆ 4 ವರ್ಣ ವ್ಯವಸ್ಥೆ ಅಂತ. ಹೀಗೆ ಹೇಳಿರೋದ್ರಿಂದ ಏನಾಗ್ತದೆ, ಇದು ಒಂದು ದೇಶಕ್ಕೆ ಒಂದು ಕಾಲಕ್ಕೆ ಸೀಮಿತವಾದ ವ್ಯವಸ್ಥೆ ಅಲ್ಲ ಅಂತ ಆಗ್ತದೆ. ಒಂದು ಸೃಷ್ಟಿಯಲ್ಲಿ ಆರಂಭದಲ್ಲಿ ಯಾವುದೊಂದು ಸೃಷ್ಟಿ ನಿರ್ಮಾಣ ಆಯಿತು ಆವಾಗಿಂದಲೂ ಈ ಒಂದು ವ್ಯವಸ್ಥೆ ಅನಿವಾರ್ಯವಾಗಿ ಇದೆ ಸಮಾಜದಲ್ಲಿ. ಅದನ್ನೇ ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯ ಕೃತಃ ಊರೂ ತದಸ್ಯ ಯದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ. ಬ್ರಾಹ್ಮಣನು ಮುಖದಿಂದ ಹುಟ್ಟಿದ, ಕ್ಷತ್ರಿಯನು ಬಾಹುವಿನಿಂದ ಹುಟ್ಟಿದ, ವೈಶ್ಯನು ತೊಡೆಯಿಂದ ಹುಟ್ಟಿದ, ಶೂದ್ರನು ಪಾದದಿಂದ ಹುಟ್ಟಿದ. ಹೀಗೆ ಹೇಳಿದ ತಕ್ಷಣ ಮನಸ್ಸಲ್ಲಿ ನಮಗೆ ಗೊಂದಲ ಆಗ್ತದೆ. ಈ ವಿಭಾಗವನ್ನ ಉಚ್ಚ ಮತ್ತು ನೀಚ ವಿಭಾಗ ಮಾಡಿದಾಗ ಆಯ್ತಲ್ಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರ ಮುಖದಿಂದ ಹುಟ್ಟಿದ ಅಂತ? ಇಲ್ಲಿ ಪುರುಷನ ಮುಖದಿಂದ ಹುಟ್ಟಿದ ಅಂತ. ಪುರುಷ ಅಂತ ಹೇಳಿದ್ರೆ ವಿರಾಟ್ ತತ್ವ. ಆ ಪರಮೇಶ್ವರನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಹಿರಣ್ಯಗರ್ಭ ಎಂಬುದನ್ನ ಅವನು ಸೃಷ್ಟಿ ಮಾಡ್ತಾನೆ. ಆ ಹಿರಣ್ಯಗರ್ಭನೇ ವಿರಾಟ್ ಎಂದಲೂ ಪ್ರಜಾಪತಿ ಎಂಬುದಾಗಿಯೂ ಕರೆಯಲ್ಪಡ್ತಾನೆ. ಅವನಿಂದಲೇ ಮುಂದಿನ ಸೃಷ್ಟಿಗಳಾಗುತ್ತವೆ. ಆದ್ದರಿಂದ ಆ ವಿರಾಟ್ ತತ್ವ ಅಂದ್ರೆ ಪರಬ್ರಹ್ಮನೇ ಸಗುಣ ಪರಮಾತ್ಮ ಅಂತ ನಾವು ಕರಿಬಹುದು. ಸಗುಣ ಪರಬ್ರಹ್ಮನ ನಿಂದ ಈ ಎಲ್ಲ ಸೃಷ್ಟಿಯು ಬಂದಿತು ಅಂತ. ಪುರುಷ ಸೂಕ್ತ ಏನ್ ಹೇಳಲಿಕ್ಕೆ ಹೊರಟಿದೆ ಅಂದ್ರೆ ಈ ಸೃಷ್ಟಿ ಎಲ್ಲವೂ ಪರಮಾತ್ಮನೇ ಅಂತ ಹೇಳಲಿಕ್ಕೆ ಹೊರಟಿದೆ. ಅದೇ ಅದರ ಪ್ರಾರಂಭದಲ್ಲಿ ಮಾಡಿರೋ ಪ್ರತಿಜ್ಞಾ ವಾಕ್ಯವನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಈ ಸೃಷ್ಟಿಯಲ್ಲಿ ನಾವು ಏನೇನ್ ನೋಡ್ತೇವೋ ಅದು ಸೂರ್ಯ, ಚಂದ್ರ, ಗಾಳಿ, ವಟ, ವೃಕ್ಷ, ಮನುಷ್ಯ ಎಲ್ಲವೂ ಪರಮಾತ್ಮನೇ. ಅವನಿಗೆ ಹೊರತಾಗಿ ಇನ್ನೊಂದು ಇಲ್ಲ ಅಂತ ಹೇಳಿ ಹೊರಟಿದೆ ಅದು. ಮತ್ತು ಅದನ್ನು ಕಾವ್ಯಮಯವಾಗಿ ಹೇಳ್ತಾ ಇದೆ. ಅದರಿಂದ ಅಂತಹ ಮಂತ್ರಗಳಿಗೆ ಅರ್ಥವನ್ನ ನಾವು ಮಾಡ್ಲಿಕ್ಕೆ ಹೊರಟಾಗ ತಿಳಿದವರ ಒಂದು ಸಹಾಯದಿಂದ ನಾವು ಮಾರ್ಗದರ್ಶನ ಪಡೆದರೆ ಅನುಕೂಲ ಆಗ್ತದೆ.
ಆ ವಿರಾಟ್ ಪುರುಷನೇ ಪಶುವಾಗಿ ಬಂಧಿಸಿ ಅವನನ್ನ ಹೋಮಿಸಿದರು ಅಂತ ಬರ್ತದೆ. ಅಂದ್ರೆ ವಿರಾಟ್ ಪುರುಷನೇ ಯಜ್ಞೇನ ಯಜ್ಞಮಯಜಂತ, ಯಜ್ಞದ ಒಂದು ಮುಖ್ಯ ವಿಷಯವಾಯಿತು, ವಸ್ತುವಾಯಿತು. ಆ ಸೃಷ್ಟಿ ಎಂಬ ಯಜ್ಞದಲ್ಲಿ ವಿರಾಟ್ ಪುರುಷನನ್ನು ಹೋಮಿಸಿದರು, ಅವನಿಂದಲೇ ಇವೆಲ್ಲವೂ ಹೊರಬಂತು ಎಂಬುದಾಗಿ ಅದು ಹೇಳಲಿಕ್ಕೆ ಹೊರಟಿದೆ. ಆ ಪ್ರಸಂಗದಲ್ಲಿ ಆ ವಿರಾಟ್ ಪುರುಷನ ಮುಖಸ್ಥಾನೀಯವಾದ ಜಾಗದಿಂದ ಬ್ರಾಹ್ಮಣ, ಬಾಹುಸ್ಥಾನದ ಜಾಗದಿಂದ ಕ್ಷತ್ರಿಯ, ಹೀಗೆ ವೈಶ್ಯ ಶೂದ್ರ ಎಂಬುದಾಗಿ ಹೇಳಿದೆ. ಇಲ್ಲಿ ವಿರಾಟ್ ಪುರುಷನಿಗೆ ವಾಸ್ತವವಾಗಿ ಅಂಗಗಳಿಲ್ಲ, ಈ ರೀತಿ ಮುಖ, ಕೈ, ಕಾಲು ಆ ರೀತಿ ಆದಂತಹ ವ್ಯವಸ್ಥೆ ಇಲ್ಲ. ಇದೊಂದು ಕಾವ್ಯಮಯವಾಗಿ ಹೇಳಿದಂಥದ್ದಾದ್ರಿಂದ ಇಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮುಖದ ಉದ್ದೇಶ ಏನು ಅಂದ್ರೆ ಚಿಂತನೆ. ಆದ್ದರಿಂದ ಸಮಾಜದಲ್ಲಿ ಚಿಂತನೆ ಮಾಡತಕ್ಕಂತಹ ಒಂದು ವರ್ಗ ಇದೆ, ಅವರಿಗೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಅದು ಅವನ ಮುಖಸ್ಥಾನೀಯದಿಂದ ಹೊರಟಿತು. ಸಮಾಜದಲ್ಲಿ ರಕ್ಷಣೆ ಮಾಡತಕ್ಕಂತಹ ಒಂದು ವರ್ಗ ಇದೆ, ಅದು ಅವನ ಬಾಹುಸ್ಥಾನದಿಂದ ಹೊರಟಿತು. ಆದ್ದರಿಂದ ಬಾಹುಪ್ರಧಾನವಾಗಿ ಇರ್ತಾರೆ. ಅವನ ತೊಡೆಯ ಸ್ಥಾನದಿಂದ ಅಂದ್ರೆ ವ್ಯಾಪಾರ ವಹಿವಾಟು ಮಾಡುವುದು ಹಿಂದಿನ ಕಾಲದಲ್ಲಿ ಅದು ಒಂದೂರಿಂದ ಇನ್ನೊಂದು ಊರಿಗೆ ಅವನು ನಡೆದುಕೊಂಡು ಹೋಗಬೇಕು. ವ್ಯಾಪಾರ ವಹಿವಾರ ಮಾಡುವನ ತೊಡೆಯ ಭಾಗ ಗಟ್ಟಿ ಇರಬೇಕು, ಊರು ಗಟ್ಟಿ ಇರಬೇಕು. ಆದ್ರಿಂದ ಆ ಸ್ಥಾನದಿಂದ ಹೊರಟ ಹಾಗೆ ಇರತಕ್ಕಂತಹ ಒಂದು ವೈಶ್ಯ ಸಮಾಜ ಅಂತ ಇದೆ. ಮತ್ತೊಂದು ಸೇವೆ ಪ್ರಧಾನವಾಗಿರತಕ್ಕಂತಹ ಬರಿಯ ಕೆಲಸ ಮಾಡತಕ್ಕಂತಹ ಒಂದು ಶ್ರಮಿಕ ವರ್ಗ ಅಂತ ಒಂದಿದೆ, ಅದು ಅವನ ಪಾದಸ್ಥಾನೀಯದಿಂದ ಹುಟ್ಟಿರ್ತಕ್ಕಂಥದ್ದು ಅಂತ. ನಮ್ಮ ಮನುಷ್ಯರ ಹಾಗೆ ಶರೀರಧಾರಿ ಅಲ್ಲದವನಿಗೂ ಕೂಡ ಒಂದು ಶರೀರದ ಪರಿಕಲ್ಪನೆಯನ್ನ ಮಾಡಿ ಆಯಾ ಕರ್ಮವನ್ನ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಸಮಾಜದಲ್ಲಿ ಇದೆ ಅಂತ ಕಾವ್ಯಾತ್ಮಕವಾಗಿ ಅದು ಹೇಳಲಿಕ್ಕೆ ಹೊತ್ತಿದೆ. ಆದ್ರಿಂದ ಇಲ್ಲಿ ಉಚ್ಚ ನೀಚ ಎಂತಕ್ಕಂತಹ ಭಾವ ಖಂಡಿತವಾಗಿ ಸಲ್ಲುದು. ಕಾರಣ ಏನಂದ್ರೆ ಆ ಮುಖದಿಂದ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಹೇಳಿದ ಪುರುಷ ಸೂಕ್ತ ಮುಂದಿನ ವಾಕ್ಯಗಳಲ್ಲಿ ಏನ್ ಹೇಳ್ತದೆ, ಇಂದ್ರಶ್ಚ ಅಗ್ನಿಶ್ಚ ಅಂತ ಹೇಳುತ್ತೆ. ಆ ಮುಖದಿಂದ ಇಂದ್ರನು ಮತ್ತು ಅಗ್ನಿಯು ಹುಟ್ಟಿದ್ರು ಅಂತ. ಅಂದ್ರೆ ಮುಖದಿಂದ ಬ್ರಾಹ್ಮಣನು ಹುಟ್ಟಿದ, ಇಂದ್ರನು ಮತ್ತು ಅಗ್ನಿಯು ಹುಟ್ಟಿದ ಅಂತ ಹೇಳಿ ಅದ್ರೆಲ್ಲರೂ ಸಮಾನ ಅಂತ ಆಯ್ತಲ್ಲ, ಇಂದ್ರ ಅಗ್ನಿ ಬ್ರಾಹ್ಮಣ ಸಮಾನ ಅಂತ. ಹಂಗಲ್ಲ, ಅವರು ದೇವತೆಗಳು. ಅವರು ದೇವತೆಗಳಲ್ಲಿ ಬುದ್ಧಿ ಪ್ರಧಾನ, ಚಿಂತನಾ ಪ್ರಧಾನವಾದವರಿಂದ ಮುಖಸ್ಥಾನೀಯವನ್ನು ಹೇಳಿದ್ರು, ಪ್ರಧಾನವಾದವರು ಅನ್ನೋ ಕಾರಣಕ್ಕಾಗಿ. ಇನ್ನು ಭೂಮಿ ಪಾದದಿಂದ ಭೂಮಿ ಹುಟ್ಟಿತು ಅಂತ ಹೇಳುವಾಗ ಶೂದ್ರನೂ ಪಾದದಿಂದ ಹುಟ್ಟಿದ, ಪಾದದಿಂದ ಭೂಮಿ ಹುಟ್ಟಿತು ಅಂತ ಪುರುಷ ಸೂಕ್ತ ಹೇಳುವಾಗ ಅದ್ ಹೆಂಗೆ ಸಮಾನಾತ್ಮಕವಾಗಿ ಹೇಳಲಿಕ್ಕೆ ಸಾಧ್ಯ? ಅದೊಂದು ಕಾವ್ಯ ಎಂಬುದಾಗಿ ನಾವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಸಾಮಾಜಿಕ ಒಂದು ವ್ಯವಸ್ಥೆ ಕಾಪಾಡಬೇಕಾದ್ರೆ 4 ಮುಖ್ಯ ವರ್ಗಗಳನ್ನು ಇರಬೇಕು. ಅವು 4 ಭಗವಂತನ ಅಭಿವ್ಯಕ್ತಿ, ಭಗವಂತನೇ ಆ 4 ರೂಪದಿಂದ ತೋರ್ಕೊಂಡಿದ್ದಾನೆ ಅಂತ ನೋಡ್ಬೇಕು ಎಂಬುದಾಗಿ ಇದು ಸಂದೇಶ. ಆದ್ರಿಂದ ಅದು ಏನನ್ನು ವಿವರಿಸಲಿಕ್ಕೆ ಹೊರಟಿದೆ ಅಂತ ನಾವು ನೋಡ್ಕೊಂಡ್ರೆ, ಆ ಕಾಂಟೆಕ್ಸ್ಟ್ ಅನ್ನ ನೋಡ್ಕೊಂಡ್ರೆ ನಮ್ಗೆ ಅದರಲ್ಲಿ ಅಪವ್ಯಾಖ್ಯಾನ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಭಗವದ್ಗೀತೆ ಈ ಶ್ಲೋಕವನ್ನು ತುಂಬಾ ಕೋಟ್ ಮಾಡ್ತಾರೆ ಆ ದೃಷ್ಟಿಯನ್ನು ಇಟ್ಕೊಂಡು. ಹಾಗಲ್ಲ, ಇಲ್ಲಿ ಒಂದು ಬೋಧಕ ವರ್ಗ, ರಕ್ಷಕ ವರ್ಗ, ವಣಿಕ ವರ್ಗ, ಶ್ರಮಿಕ ವರ್ಗ ಅಂತ 4 ಖಂಡಿತ ಬೇಕು. ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೇನೆ. ಈ 4 ಅಲ್ಲ, ಈ 4ರಲ್ಲಿ ಉಪವಿಭಾಗಗಳು ಅನೇಕ ಇದೆ. ಅದು ಪ್ರಧಾನವಾಗಿ ಈ 4 ರೀತಿಯ ಒಂದು ಸಮಾಜದ ವ್ಯವಸ್ಥೆ ಇದ್ರೆ ಮಾತ್ರವೇ ಸಮಾಜ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ. ಒಬ್ಬ ಮಿಲಿಟರಿ ಫೋರ್ಸ್ ಇಲ್ಲದೆ ಇದ್ರೆ, ಪೊಲೀಸ್ ಪಡೆ ಇಲ್ಲದೆ ಇದ್ರೆ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಬೇಕು, ನ್ಯಾಯಾಂಗದ ಒಂದು ಸುವ್ಯವಸ್ಥೆ ಹೆಂಗ್ ಕಾಪಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಶಕ್ತಿ ಇರುವವನು ದುರ್ಬಲನ ಮೇಲೆ ಆಕ್ರಮಣ ಮಾಡಿಬಿಟ್ಟು ಬೇಕಾದ ಹಾಗೆ ವರ್ತಿಸ್ತಿದ್ದ, ಪಶು ಹಾಗೆ ಹಿಂಸೆಯನ್ನು ಕೊಡ್ತಿದ್ದ. ಆದರೆ ಅಲ್ಲೊಂದು ವ್ಯಕ್ತಿ ಇದ್ದಾನೆ, ಶಿಕ್ಷೆ ಕೊಡುವವನು, ರಕ್ಷಿಸುವವನು ಎಂಬಂತಹ ಒಂದು ವ್ಯವಸ್ಥೆ ಸಮಾಜದಲ್ಲಿ ಇದೆ. ಹಿಂದೆ ರಾಜರುಗಳಿದ್ರು, ಆಮೇಲೆ ಸೈನಿಕರುಗಳಿದ್ರು, ಇವತ್ತು ಆ ವ್ಯವಸ್ಥೆ ಸ್ವಲ್ಪ ಬದಲಾವಣೆಯಾಗಿದೆ. ಹಾಗೆ ಶಿಕ್ಷಕ ವರ್ಗ ಅನ್ನುವಂಥದ್ದು ಸಮಾಜದಲ್ಲಿ ಇಲ್ಲದೆ ಇದ್ರೆ, ಟೀಚಿಂಗ್ ಅನ್ನುವಂತಹ ಒಂದು ವ್ಯವಸ್ಥೆನೇ ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಸಮಾಜದ ವ್ಯವಸ್ಥೆ? ಕಲ್ಪನೆ ಮಾಡ್ಕೊಳ್ಬೇಕು. ಅದರಿಂದ ಅವರು ಬಹಳ ಮುಖ್ಯ. ಹಾಗೆ ವ್ಯಾಪಾರಿ ವರ್ಗ, ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ವಸ್ತುವನ್ನು ತಂದು ಸಮಾಜಕ್ಕೆ ಹಂಚುವಂಥದ್ದು. ಅದು ಬಟ್ಟೆಯೋ, ಅದು ಜನಸಿ ವಸ್ತುಗಳೋ, ಯಾವುದೇ ಒಂದು ವಸ್ತುವನ್ನ
ನಮಗೆಲ್ಲವೂ ಒಂದು ಕಡೆಯಲ್ಲಿ ಸಿಗ್ತಾ ಇದೆ. ಅದಕ್ಕೆ ಕಾರಣೀಕರ್ತರು ಯಾರು? ಆ ಒಂದು ವಣಿಕ ವರ್ಗ, ವ್ಯಾಪಾರಿ ವರ್ಗ ಅನ್ನುವಂಥವ್ರು ಹಗಲಿರುಳು ಶ್ರಮಿಸಿದ್ರಿಂದ ನಮಗೆ ವಸ್ತುಗಳು ಇವತ್ತು ಸಿಗ್ತಾ ಇದೆ. ಹಾಗೆ ಇನ್ನೊಂದು ಶ್ರಮಿಕ ವರ್ಗ, ಅವರು ಇಲ್ಲದಿದ್ರೆ ಸಮಾಜದ ವ್ಯವಸ್ಥೆ ಖಂಡಿತ ಸುವ್ಯವಸ್ಥಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕಟ್ಟಡ ಕಟ್ಟುವಂಥದ್ದು ಇರಬಹುದು, ಬಟ್ಟೆ ನೇಯುವಂಥದ್ದಿರಬಹುದು, ಶುದ್ಧೀಕರಣದ ವ್ಯವಸ್ಥೆಗಳಿರಬಹುದು, ಆಮೇಲೆ ಕೃಷಿ ಮುಂತಾದವುಗಳ ಕರ್ಮಗಳಿರಬಹುದು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಂತ ನೋಡಿದ್ರು ಕೂಡ ನಾವಲ್ಲಿ ಆ ಕುಶಲ ಕರ್ಮಿಗಳನ್ನ ಕಾಣ್ತೇವೆ. ಅದು ಶಿಲ್ಪಕಲೆ ಇರಬಹುದು, ಗಣೇಶ ಉತ್ಸವದಲ್ಲಿ ಗಣಪತಿ ಮಾಡುವಂಥದ್ದು ಇರಬಹುದು. ಈ ಎಲ್ಲಾ ರೀತಿಯ ಕರ್ಮಗಳು, ಕುಶಲ ಕರ್ಮಗಳು ಅಥವಾ ಒಂದು ಶ್ರಮ ಮಾಡತಕ್ಕಂತಹ ಒಂದು ಕೆಲಸಗಳಿಗೆ ಏನಿದೆಯೋ ಅದನ್ನ ಶ್ರಮಿಕ ವರ್ಗ ಅಂತ ಹೇಳ್ತಾನೆ. ಈ 4 ವರ್ಗಗಳಿಗೆ ಹೆಸರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ ಹೇಳ್ತಾನೆ. ಬ್ರಹ್ಮ ಅಂದ್ರೆ ವೇದ, ವೇದವನ್ನು ಅಧ್ಯಯನ ಮಾಡಿಕೊಂಡು ಅಧ್ಯಾಪನ ಮಾಡತಕ್ಕಂತಹ ಒಂದು ವ್ಯವಸ್ಥೆ, ಅಂದ್ರೆ ಸ್ಟಡಿ ಮತ್ತು ಟೀಚಿಂಗ್, ಅದನ್ನೇ ಮುಖ್ಯವಾಗಿ ಪ್ರೊಫೆಷನ್ ಆಗಿ ಇರತಕ್ಕಂಥ ಒಂದು ವ್ಯವಸ್ಥೆ. ಕ್ಷತ್ರಿಯ ಅನ್ನುವಂಥ ಕ್ಷತಪ್ರಾಣಾತ್ ಕ್ಷತ್ರಿಯ, ಅಂದ್ರೆ ಆಪತ್ಕಾಲದಲ್ಲಿ, ಕಷ್ಟ ಕಾಲದಲ್ಲಿ ರಕ್ಷಿಸುವವನು ಅಂತ. ಕಳ್ಳಕಾಕರಿಂದ, ದರೋಡೆಕೋರರಿಂದ, ವೈರಿಗಳಿಂದ ವ್ಯವಸ್ಥೆಯನ್ನ ಕಾಪಾಡುವವನು ಅಂತ. ವೈಶ್ಯ ಅಂತ ಹೇಳಿದ್ರೆ ವ್ಯಾಪಾರ ವಹಿವಾಟುಗಳಿಂದ, ಕೃಷಿ ಗೋರಕ್ಷ ವಾಣಿಜ್ಯಗಳಿಂದ ಸಮಾಜ ವ್ಯವಸ್ಥೆನ ಕಾಪಾಡುವವನು ಅಂತ. ಶೂದ್ರ ಅಂತ ಹೇಳಿದ್ರೆ ಶ್ರಮಿಕ ವರ್ಗ, ಪ್ರಯತ್ನ ಪಟ್ಟು ಸಮಾಜದಲ್ಲಿ ಬದುಕುವನು ಅಂತ. ಹೀಗಿರುವಾಗ ಇದು ಯಾವ ವಿಭಾಗ? ಹುಟ್ಟಿನಿಂದ ಈ 4 ವಿಭಾಗಗಳಲ್ಲ. ಕೃಷ್ಣ ಅದನ್ನು ಹೇಳ್ತಿಲ್ಲ. ಗುಣಕರ್ಮ ವಿಭಾಗಶಃ, ಯಾವನು ಯಾವ ಗುಣವನ್ನು ಹೊಂದಿದ್ದಾನೋ ಮತ್ತು ಯಾವ ರೀತಿಯ ಕರ್ಮವನ್ನು ಮಾಡ್ತಿದ್ದಾನೋ ಆ ಆಧಾರದ ಮೇಲೆ ಅಂತ. ಅಂದ್ರೆ ಗುಣದಲ್ಲಿಯೂ 4 ವಿಭಾಗಗಳಿವೆ. ಗುಣ ಬ್ರಾಹ್ಮಣ, ಗುಣಕ್ಷತ್ರಿಯ, ಗುಣವೈಶ್ಯ, ಗುಣಶೂದ್ರ. ಕರ್ಮದಲ್ಲಿಯೂ ಕೂಡ ಕರ್ಮ ಬ್ರಾಹ್ಮಣ, ಕರ್ಮಕ್ಷತ್ರಿಯ, ಕರ್ಮವೈಶ್ಯ, ಕರ್ಮಶೂದ್ರ ಅಂತಕ್ಕಂತಿದೆ. ಇದು ಈಗ ಪ್ರಚಲಿತ ಇರತಕ್ಕಂಥದ್ದು ಈ ವರ್ಣ ವ್ಯವಸ್ಥೆಗೂ ಮತ್ತು ಜಾತಿ ವ್ಯವಸ್ಥೆಗೂ ಸಮಾನವಾಗಿ ನೋಡುವಂತಹ ಈಗಿನ ಒಂದು ತಪ್ಪು ದೃಷ್ಟಿಕೋನ, ಜಾತಿಯನ್ನೇ ವರ್ಣ ಎಂಬುದಾಗಿ ಭಾವಿಸಿಕೊಂಡು 4 ಜಾತಿಗಳನ್ನ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಜಾತಿಗಳನ್ನು ಹೇಳ್ತಾರೆ. ಆದ್ರೆ ಅದನ್ನ ಕೃಷ್ಣ ಹೇಳ್ತಾ ಇಲ್ಲ. ಇಲ್ಲಿ ಜಾತಿ ವಿಷಯವಾಗಿ ಮಾತನಾಡ್ತಾ ಇಲ್ಲ, ಅದನ್ನು ಗಮನಿಸಬೇಕು. ಅವನೇನ್ ಹೇಳ್ತಿದ್ದಾನೆ? ನಿಮ್ಮ ಸ್ವಭಾವ ತತ್ವ ಪ್ರಧಾನವಾಗಿದ್ದು ಅಧ್ಯಾಪನ ವೃತ್ತಿಯನ್ನು ನೀವು ತೆಗೆದುಕೊಂಡಲ್ಲಿ ನಿಮಗೆ ಬ್ರಾಹ್ಮಣ ಎಂಬುದಾಗಿ ಕರೀತಾರೆ. ನಿಮ್ಮ ಸ್ವಭಾವ ರಜೋಗುಣ ಪ್ರಧಾನವಾಗಿದ್ದು ನೀವು ರಕ್ಷಣೆಯ ಕೆಲಸವನ್ನು ಮಾಡ್ತಾ ಇದ್ದರೆ ನಿಮ್ಮನ್ನ ಕ್ಷತ್ರಿಯ ಅಂತ ಕರ್ತಾರೆ. ಈ ರೀತಿಯಾಗಿ ಅವನು ಈ ಒಂದು ಸಹಜವಾದ ವಿಭಾಗಗಳನ್ನ ಹೇಳ್ತಾ ಇದ್ದಾನೆ. ಹಿಂದೆ ಏನಾಯ್ತು ಅಂದ್ರೆ ವ್ಯವಸ್ಥೆಯಲ್ಲಿ ಈ 4 ರೀತಿಯ ಜನರ ಒಂದು ವಿಭಾಗವನ್ನ ನೋಡುವುದಕ್ಕೆ ಅವನ ಹುಟ್ಟಿನ ಆಧಾರದ ಮೇಲೆಯೇ ಗಮನಿಸ್ತಕ್ಕಂಥ ಒಂದು ವ್ಯವಸ್ಥೆ ಬಂತು. ಅದು ಸಮರ್ಪಕವಾದದ್ದಲ್ಲ. ಆದರೂ ಕೂಡ ಎಲ್ಲೋ ಒಂದ್ ಕಡೆ ಅದರ ಅಡ್ವಾಂಟೇಜ್ ಇದೆ. ಏನಂದ್ರೆ ಒಬ್ಬನು ಹುಟ್ಟುತ್ತಲೇ ಯಾವ ಒಂದು ವ್ಯವಸ್ಥೆ ಅಡಿಯಲ್ಲಿ ಬೆಳಿತಾನೋ ಅದೇ ಗುಣಧರ್ಮವನ್ನ, ಅದೇ ಕರ್ಮವನ್ನ ಬೆಳೆಸಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಅದೊಂದು ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅವನು ಹುಟ್ಟುವತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿಯೇ ಅವನ ಮನಸ್ಸಿಗೆ ಇಷ್ಟವಾಗದೇ ಇರತಕ್ಕಂಥ ಕರ್ಮವನ್ನು ಅವನೊಮ್ಮೊಮ್ಮೆ ಮಾಡಬೇಕಾಗ್ತದೆ. ಅಂದ್ರೆ ಹುಟ್ಟಿನಿಂದಲೇ ಕರ್ಮ ಅನ್ನುವಂಥದ್ದು ನಿಶ್ಚಯ ಬಿಟ್ಟರೆ ಅನುಕೂಲವೂ ಅನಾನುಕೂಲವೂ ಇದೆ. ಅನುಕೂಲ ಏನು? ಬಾಲ್ಯದಿಂದಲೇ ಒಂದು ಸಂಸ್ಕಾರ ಅವನಲ್ಲಿ ಹುಟ್ಟುತ್ತದೆ, ಅದೇ ರೀತಿಯ ಕರ್ಮವನ್ನು ಮಾಡ್ತಾ ಅಲ್ಲಿ ಏಳಿಗೆಯನ್ನು ಕಾಣ್ಲಿಕ್ಕೆ ಆಗ್ತದೆ, ಅದೇ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನು? ಹುಟ್ಟಿನಿಂದಲೇ ಒಂದು ಕರ್ಮಕ್ಕೆ ಗಂಟು ಬಿದ್ದರೆ ಅವನ ಸ್ವಭಾವ ವ್ಯತಿರಿಕ್ತವಾಗಿದ್ದರೆ ಅಲ್ಲಿ ಅವನಿಗೆ ಹೊಯ್ದಾಟ ಉಂಟಾಗ್ತದೆ. ಆ ಕಾರಣ ಅದು ಆ ವ್ಯವಸ್ಥೆಯ ಅನಾನುಕೂಲತೆ. ಇನ್ನೊಂದಿದೆ, ಇವತ್ತು ನಾವು ಆ ಜಾತಿ ಆಧಾರಿತ ಕರ್ಮ ವ್ಯವಸ್ಥೆ ಕಾಣ್ತಾ ಇಲ್ಲ, ಅದು ಹೋಗಿದೆ. ಮಹಾಭಾರತದ ಕಾಲದಲ್ಲಿಯೇ ಅದು ಹೋಗ್ತಾ ಇತ್ತು. ದ್ರೋಣಾಚಾರ್ಯರೇ ಬ್ರಾಹ್ಮಣರಾಗಿ ಹುಟ್ಟಿ ಕ್ಷತ್ರಿಯ ಕರ್ಮವನ್ನ ಮಾಡ್ತಾ ಇತ್ತು. ಇನ್ನು ವಿಶ್ವಾಮಿತ್ರರು ಕ್ಷತ್ರಿಯರಾಗಿದ್ದು ಗಾಯತ್ರಿ ಆದಿ ಮಂತ್ರದ ದರ್ಶನವನ್ನ ಮಾಡಿದವರನ್ನಾಗಿ ಕಾಣ್ತೇವೆ ನಾವು. ಅಂದ್ರೆ ಕರ್ಮ ಅನ್ನುವಂಥದ್ದು ಜಾತಿಯ ಆಧಾರದ ಮೇಲೆ ನಿರ್ಧಾರವಾಗಿರುವಂಥದ್ದು ಸಡಿಲವಾಗ್ತಾ ಬಂದು ಇವತ್ತು ತುಂಬಾ ಶಿಥಿಲವಾಗಿರುವುದನ್ನ ನಾವು ಕಾಣ್ತೇವೆ.
ಆದರೆ ಗುಣವನ್ನ ಆಧರಿಸಿದಂತಹ ಏನು ವಿಭಾಗ ಇದೆ ಅದನ್ನ ಆಶ್ರಯಿಸಿದ ಕರ್ಮ ಅನ್ನುವಂಥದ್ದು ನಮ್ಮ ಅಧ್ಯಾತ್ಮ ಸಾಧನೆಗೆ ತುಂಬಾ ಪೂರಕವಾದಂತಹ ವ್ಯವಸ್ಥೆ ಆಗ್ತದೆ. ಆದ್ರಿಂದ ಸಾಧಕನಾದವನು ತನ್ನ ಜನ್ಮದ ಹಿನ್ನೆಲೆ ಏನೇ ಇರಲಿ, ತನ್ನ ಸ್ವಭಾವವೇನೋ ಅದಕ್ಕೆ ಅನುಗುಣವಾದ ಕರ್ಮವೇನು ಎಂಬುದನ್ನ ನೋಡಿಕೊಂಡು ಆ ಮೂಲಕವಾಗಿಯೇ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಗುಣ ಬ್ರಾಹ್ಮಣನಾಗಲಿಕ್ಕೆ ಬಯಸ್ಬೇಕು. ಜನ್ಮದಲ್ಲಿ ಯಾವ ಬದಲಾವಣೆಯನ್ನು ಮಾಡ್ಲಿಕ್ಕೆ ಆಗಲ್ಲ. ಮನುಷ್ಯ ಯಾವ ಜನ್ಮದಲ್ಲಿ ಹುಟ್ಟಿದ್ದಾನೋ ಅದೇ ರೀತಿ ಇರತಕ್ಕಂಥ, ಅದರಿಂದ ಏನು ತೊಂದರೆಯೂ ಇಲ್ಲ. ಮತ್ತು ಅದರಲ್ಲಿ ಮೇಲು ಕೀಳುಗಳಿಲ್ಲ, ಎಲ್ಲರೂ ಸಮಾನರೇ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಮುಚ್ಚತೆ ಎನ್ನುವ ಮಾತುಗಳಿದೆ. ಸಂಸ್ಕಾರದಿಂದಲೇ ದ್ವಿಜ ಆಗತಕ್ಕಂಥದ್ದು. ಇನ್ನು ಕರ್ಮದ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಆಯ್ದುಕೊಳ್ಳಬೇಕು ಅಂತ. ಇನ್ನು ಗುಣದ ವಿಷಯಕ್ಕೆ ಬಂದಾಗ ನಾವು ಎಲ್ಲರೂ ಕೂಡ ಗುಣ ಬ್ರಾಹ್ಮಣರಾಗಬೇಕು ಅನ್ನತ್ತೆ ವೇದ. ಗುಣಶೂದ್ರನಾದವನು ಗುಣ ಬ್ರಾಹ್ಮಣನಾಗುವುದೇ ಇಲ್ಲಿ ಮೇಲಕ್ಕೆ ಬರತಕ್ಕಂಥದ್ದು. ಇಲ್ಲಿ ಗುಣಶೂದ್ರ ಎಂಬ ಶಬ್ದಕ್ಕೆ ತಮೋಪ್ರಧಾನವಾದ ವ್ಯಕ್ತಿ ಸತ್ವಪ್ರಧಾನ ವ್ಯಕ್ತಿಯಾಗಿ ಪರಿವರ್ತನೆ ಹೊಂದುವುದು ಆಧ್ಯಾತ್ಮಿಕ ಸಾಧನೆ. ಅದು ಎಲ್ಲರೂ ಆಗಬೇಕು, ಯಾರಿಗೂ ಆಗ್ಲಿಕ್ಕೆ ಸಾಧ್ಯತೆ ಇದೆ ಪ್ರಯತ್ನ ಪಟ್ಟರೆ. ಕರ್ಮದ ವಿಷಯದಲ್ಲಿ ಸ್ವಭಾವಕ್ಕನುಗುಣವಾದ ಆಯ್ಕೆ ಅಥವಾ ಜನ್ಮಕ್ಕನುಗುಣವಾದ ಆಯ್ಕೆ ಇರೋದು, ಅದರಿಂದಲೂ ತೊಂದರೆ ಇಲ್ಲ. ಜನ್ಮ ಪ್ರಧಾನವಾದ ವಿಭಾಗವೇ ತಪ್ಪು, ಅದರಲ್ಲಿ ಮೇಲು ಕೀಳುಗಳೆಂಬ ಭಾವನೆಯೇ ತಪ್ಪು. ಎಲ್ಲರೂ ಕೂಡ ಭಗವಂತನ ಮಕ್ಕಳೇ, ಎಲ್ಲರೂ ಕೂಡ ಏನು ಭಗವಂತನ ಅಭಿವ್ಯಕ್ತಿಯಾಗಿರುವುದರಿಂದ ಅದರಲ್ಲಿ ಯಾವ ವ್ಯತ್ಯಾಸವಿಲ್ಲ. ಅವರವರ ಶಿಷ್ಟಾಚಾರಗಳನ್ನು ಅವರವರು ಜಾಗದಲ್ಲಿ ಪಾಲಿಸಿಕೊಂಡು ಹೋಗ್ತಿದ್ದಾನೆ. ಆದ್ರೆ ಗುಣದ ವಿಷಯಕ್ಕೆ ಬಂದಾಗ ಅವನು ಜನ್ಮತಃ ಬ್ರಾಹ್ಮಣನಾಗಿದ್ರು ಗುಣಶೂದ್ರನಾಗಿದ್ದರೆ ಅವನು ಗುಣ ಬ್ರಾಹ್ಮಣನಾಗಬೇಕು. ಒಬ್ಬನು ಜನ್ಮತಃ ಒಂದು ಶೂದ್ರನಾಗಿದ್ದರೆ ಅವನು ಗುಣದಲ್ಲಿ ಸಾತ್ವಿಕನಾಗಿದ್ದರೆ ಅವನು ಗುಣ ಬ್ರಾಹ್ಮಣ ಅಂತ ಕರೆಯಲ್ಪಡ್ತಾನೆ. ಜನ್ಮತಃ ಒಬ್ಬನು ವೈಶ್ಯನಾಗಿದ್ದು ಗುಣದಲ್ಲಿ ಅವನು ಕ್ಷತ್ರಿಯನಾಗಿದ್ರೆ ಅವನು ಗುಣಕ್ಷತ್ರಿಯ ಅಂತ ಕರೆಯಲ್ಪಡ್ತಾನೆ. ಈ ಗುಣಗಳನ್ನು ನಾವು ಕಂಡುಕೊಂಡು ನಮ್ಮಲ್ಲಿ ಯಾವ ಗುಣ ಪ್ರಧಾನವಾಗಿದೆ, ನಾವು ನಿಧಾನಕ್ಕೆ ಅದನ್ನು ಸತ್ವವನ್ನು ಹೇಗೆ ಮಾರ್ಪಡಿಸಿಕೊಳ್ಳಬೇಕು, ಆ ಕಡೆಗೆ ನಾವು ಹೋಗುವುದಕ್ಕೆ ನಮಗೆ ಈ ರೀತಿಯಾದಂತಹ ಒಂದು ಮಾರ್ಗದರ್ಶನ ವ್ಯವಸ್ಥೆ ನಮಗೆ ಅನುಕೂಲವಾಗ್ತದೆ. ಅಂತಿಮವಾಗಿ ನಾವು ಮುಟ್ಟಬೇಕಾದದ್ದು ಸಮತ್ವ ಭಾವದಲ್ಲಿಯೇ. ಅಲ್ಲಿಗೆ ಹೋಗುವುದಕ್ಕೆ ಈ ವ್ಯವಸ್ಥೆ ಎನ್ನುವಂಥದ್ದು ಒಂದು ದೃಷ್ಟಿಯಲ್ಲಿ ಅನುಕೂಲವಾಗ್ತದೆ ಎನ್ನುವ ಕಾರಣಕ್ಕೆ ಹಿರಿಯರು ಅದನ್ನ ಅನುಸರಿಸಿಕೊಂಡು ಬಂದಿದ್ದಾರೆ. ಅದರಿಂದ ತಾರತಮ್ಯ ಭಾವನೆಯನ್ನ ಹುಟ್ಟುಹಾಕಿ ಸಮಾಜದಲ್ಲಿ ವಿಷಮತೆಯನ್ನ ತರತಕ್ಕಂತಹ ಯಾವುದೇ ರೀತಿಯ ಚಿಂತನೆ ಅದು ಶಾಸ್ತ್ರಸಮ್ಮತವಲ್ಲ, ಮಹನೀಯರಿಗೂ ಕೂಡ ಸಮ್ಮತವಾದುದಲ್ಲ. ಎಲ್ಲರಿಗೂ ಕೂಡ ಭಗವಂತನ ತತ್ವವನ್ನು ಪಡೆಯುವುದಕ್ಕೆ ಅಧಿಕಾರ ಇದೆ. ತಮ್ಮ ತಮ್ಮ ಸ್ವಭಾವವನ್ನು ತಿದ್ದಿಕೊಂಡು ನಿಧಾನಗತಿಯಲ್ಲಿ ಬೆಳೆದು ಗುಣಬ್ರಾಹ್ಮಣನಾಗಿ ಆ ಗುಣವನ್ನು ಮೀರಿ ನಿರ್ಗುಣ ಬ್ರಹ್ಮವನ್ನು ಪಡೆಯುವಂಥದ್ದೇ ನಮ್ಮ ಧ್ಯೇಯವಾಗಬೇಕು ಅಂತ ಹೇಳ್ತಾ, ಶಾಸ್ತ್ರಗಳ ವಿಷಯದಲ್ಲಿ ಯಾವ ಗೊಂದಲವೂ ಇಲ್ಲ, ಉದ್ದೇಶ ತುಂಬಾ ಶುದ್ಧವಾಗಿದೆ. ಆದ್ದರಿಂದ ಅಪವ್ಯಾಖ್ಯಾನಗಳಿಗೆ ತಲೆ ಕೊಡದೆ ಭಗವಂತನ ನಿಜವಾದ ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಅವನು, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ನಸ ಬದ್ಧತೆ. ನನಗೆ ಕರ್ಮಗಳು ಅಂಟುವುದಿಲ್ಲ ಅಂತ ಹೇಳ್ತಾನೆ. ನೋಡಿ ಅವನು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಅನ್ನೋದು ಈ ಶ್ಲೋಕದಲ್ಲಿ ಗೊತ್ತಾಗ್ತದೆ. ಚತುರ್ವರ್ಣದ ಸೃಷ್ಟಿಯಾಗಲಿ ಅಥವಾ ಇಂದ್ರಾದಿ ದೇವತೆಗಳ ಸೃಷ್ಟಿಯಾಗಲಿ ಅಥವಾ 14 ಲೋಕಗಳ ಸೃಷ್ಟಿಯಾಗಲಿ ಅಥವಾ ಪ್ರಕೃತಿಯ ವೈವಿಧ್ಯಮಯ ಜಗತ್ತಿನ ಸೃಷ್ಟಿಯಾಗಲಿ ಅಥವಾ ಪಾಲನೆಯಾಗಲಿ, ಈ ಅನೇಕ ರೀತಿಯ ಕರ್ಮಗಳು ಕೂಡ ನಾನು ಮಾಡಿದ್ರೂ ಕೂಡ ಅದು ನನಗೆ ಅಂಟುವುದಿಲ್ಲ. ಮತ್ತು ನಮೇ ಕರ್ಮ ಫಲೇ ಸ್ಪೃಹ, ಆ ಕರ್ಮ ಫಲದಲ್ಲಿ ನನಗೆ ಆಸೆಯೂ ಇಲ್ಲ. ಇತಿಮಾಂ ಯೋಭಿಜಾನಾತಿ ಎಂಬುದಾಗಿ ಯಾರು ನನ್ನನ್ನು ತಿಳಿದುಕೊಳ್ಳುತ್ತಾರೋ ಅವರೂ ಕೂಡ ಕರ್ಮಗಳಿಂದ ಬಂಧಿಸಲ್ಪಡುವುದಿಲ್ಲ ಅಂತ. ಬಹಳ ಸುಂದರವಾದಂತಹ ಒಂದು ಶ್ಲೋಕ ಇದೆ.
ಭಗವಂತನ ಯಥಾರ್ಥ ಕರ್ಮಸ್ವರೂಪವನ್ನು ತಿಳಿದುಕೊಳ್ಳುವುದೇ ನಮಗೆ ಹೇಗೆ ಮೋಕ್ಷ ಅಂದ್ರೆ, ಭಗವಂತನು ಕರ್ಮವನ್ನು ಮಾಡುವುದಿಲ್ಲ, ಕರ್ಮದ ಫಲದ ಆಸೆಯೂ ಅವನಿಗಿಲ್ಲ ಎಂಬುದಾಗಿ ಪ್ರತಿಯೊಬ್ಬನು ತಾನೂ ಕೂಡ ಸ್ವರೂಪತಃ ಪರಮಾತ್ಮನೇ ಆದದ್ರಿಂದ ನನಗೂ ಕರ್ಮಗಳು ಅಂಟುವುದಿಲ್ಲ, ಕರ್ಮ ಫಲದಲ್ಲಿ ನನಗೂ ಆಸಕ್ತಿ ಇಲ್ಲ ಎಂಬುದನ್ನ ನಿಶ್ಚಯ ಮಾಡಿಕೊಂಡರೆ ಅವನು ಕೂಡ ಮುಕ್ತನಾಗ್ತಾನೆ. ಅಂದ್ರೆ ಪರೋಕ್ಷ ಜ್ಞಾನ ಅಲ್ಲ, ಅಪರೋಕ್ಷ ಜ್ಞಾನವಾಗಬೇಕು. ಈ ಪರೋಕ್ಷ ಜ್ಞಾನ ಅಂದ್ರೆ ಏನರ್ಥ? ಪರಮಾತ್ಮನಿಗೆ ಕರ್ಮ ಫಲದ ಆಸಕ್ತಿ ಇಲ್ಲ, ಪರಮಾತ್ಮನಿಗೆ ಕರ್ಮಗಳು ಅಂಟುವುದಿಲ್ಲ ಅಂತ ತಿಳ್ಕೊಂಡ್ರೆ ಪರೋಕ್ಷವಾಯಿತು. ಅಪರೋಕ್ಷ ಅಂದ್ರೆ ಏನು? ನನಗೂ ಕೂಡ ಕರ್ಮಗಳ ಫಲದ ಅಂಟು ಇಲ್ಲ, ನಾನೂ ಕೂಡ ಕರ್ಮದ ಅಭಿಮಾನವಿಲ್ಲದವನು, ಅಕರ್ತ ಅಭೋಕ್ತ ಅಹಮಸ್ಮಿ ಅಂತ ತಿಳ್ಕೊಂಡ್ರೆ ಅದನ್ನ ಅಪರೋಕ್ಷ ಯಥಾರ್ಥ ಜ್ಞಾನ. ಅದರಿಂದ ಅಪರೋಕ್ಷ ಜ್ಞಾನವಾದರೆ ಅವನಿಗೆ ಮೋಕ್ಷ. ಆದ್ರೆ ಭಗವಂತನ ದಿವ್ಯವಾದ ಕರ್ಮ ಯಾವುದು? ಮಾಡುವುದೂ ಇಲ್ಲ. ಅದಕ್ಕೆ ಲೀಲೆ ಎಂಬ ಶಬ್ದ ಕರೆದಿತ್ತು. ಮಾಡಿದ ಹಾಗೆ ಕಾಣುವಂಥದ್ದಷ್ಟೇ. ಭಾಗವತ ಮುಂತಾದ ಗ್ರಂಥಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ದಶಮಸ್ಕಂದದಲ್ಲಿ ಕೃಷ್ಣನ ಬಾಲಲೀಲೆಗಳನ್ನು ನೋಡ್ತೇವೆ. ಅಲ್ಲಿ ಒಮ್ಮೊಮ್ಮೆ ಕಾಣಿಸ್ತದೆ ಅವನು ತುಂಬಾ ಕೀಟ್ಲೆ ಮಾಡ್ತಿದ್ದಾನೆ, ತೊಂದರೆ ಕೊಡ್ತಿದ್ದಾನೆ ಆಗಿರುತ್ತೆ. ಆದ್ರೆ ಅದೆಲ್ಲದರ ಉದ್ದೇಶ ಏನಿತ್ತು? ಅವರ ಮನಸ್ಸನ್ನ ತನ್ನೆಡೆಗೆ ಸೆಳೆದುಕೊಳ್ಳೋದು. ಆ ಗೋಪಿಯರ ಮನಸ್ಸು ವ್ಯವಹಾರದಲ್ಲಿ ತೊಡಗಿಕೊಳ್ಳಬಾರದು, ನನ್ನ ಕಡೆಗೆ ಅದನ್ನ ಸೆಳೆದುಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೆಣ್ಣೆ ಕದಿಯುವುದು, ಅವರಿಗೆ ಸ್ವಲ್ಪ ತೊಂದರೆ ಕೊಟ್ಟ ಹಾಗೆ ಮಾಡುವುದು ಮುಂತಾದ ಕ್ರೀಡೆಯನ್ನ, ಲೀಲೆಯನ್ನ ಅವನು ಮಾಡಿದ. ಯಾವಾಗ ಅವರ ಮನಸ್ಸು ಕೃಷ್ಣನ ಕಡೆಗೆ ನಿರಂತರವಾಗಿ ನಿಂತಿತೋ, ಅಂತಃಕರಣ ಶುದ್ಧಿ ಆಯಿತೋ, ಅವರಿಗೆ ಕೃಷ್ಣನ ಯಥಾರ್ಥ ಸ್ವರೂಪ ತಿಳಿಯಿತು. ಹೇಗೆ? ನಮ್ಮೆಲ್ಲರ ಆತ್ಮನೇ ಈ ಕೃಷ್ಣ ಇದ್ದಾನೆ ಅಂತ. ಹೀಗೆ ಒಂದು ಲೀಲೆ ಮಾಡಿದ್ದು ಯಾವ ಕರ್ತೃತ್ವ ಭಾವ ಇಲ್ಲದೆ, ನಾವು ಮಾಡ್ತಕ್ಕಂತಹ ಕರ್ಮಗಳು ಕರ್ತೃತ್ವ ಭೋಕ್ತೃತ್ವ ಭಾವ ಇಟ್ಕೊಂಡು, ನಾನು ಇಂಥವನು, ಇಂಥ ಫಲವನ್ನ ಅಪೇಕ್ಷಿಸ್ತೇನೆ ಎಂಬುದು ದೃಢವಾಗಿರ್ತದೆ. ಕರ್ಮ ಮಾಡುವಾಗ ನಾನು ಇಂಥವನು, ಅದಕ್ಕೆ ಕರ್ತೃತ್ವ ಭಾವ ಅಂತ ಹೇಳ್ತಾರೆ. ಇನ್ನೊಂದು ದೃಷ್ಟಿಯಲ್ಲಿ ಸರಳವಾಗಿ ಹೇಳೋದಾದ್ರೆ ಅಹಂಕಾರ. ಭೋಕ್ತೃತ್ವ, ಇಂಥ ಫಲವೇ ಬೇಕು ಅಂತಕ್ಕಂತಹ ಒಂದು ಆಗ್ರಹ ಬುದ್ಧಿ, ಫಲಾಸಕ್ತಿ ಅಂತ ಕರೀಬಹುದು. ಇದು ಇರುವ ತನಕ ಕರ್ಮ ಫಲ ಕೊಡ್ತಾ ಇರ್ತದೆ, ಸುಖ ದುಃಖವನ್ನು ಅನುಭವಿಸ್ತಾ ಇರ್ತಾನೆ, ಬಂಧನಕ್ಕೆ ಒಳಗಾಗಿರ್ತಾನೆ. ಇದಕ್ಕೆ ಕಾರಣ ಅಜ್ಞಾನವೇ. ತಾನು ಯಾರು ಅಂತೂ ತಿಳಿಯದೇ ಇದ್ದಾಗ ದೇಹ ಮನಸ್ಸು ಬುದ್ಧಿಗಳಲ್ಲೇ ನಾನೆಂಬ ಭಾವ ಇಟ್ಟುಕೊಂಡು, ನಾನು ಈ ವಯಸ್ಸಿನವನು, ಈ ಜಾತಿಯವನು, ಈ ವರ್ಣದವನು, ಈ ವ್ಯವಸ್ಥೆಗೆ ಒಳಪಟ್ಟವನು, ಇಷ್ಟು ಜನಕ್ಕೆ ಸಂಬಂಧಪಟ್ಟವನು, ಈ ರೀತಿಯಾದ ಅಭಿಮಾನಗಳು ಒಂದೆರಡಲ್ಲ, ನೂರಾರು ಅಭಿಮಾನಗಳನ್ನು ಇಟ್ಕೊಂಡಿರ್ತೇವಲ್ಲ. ಅದಕ್ಕೆ ಕಾರಣ ನಾನು ನಿಜವಾಗಿ ಯಾರು ಅಂತ ತಿಳಿದೇ ಇರೋದು. ಸುಷುಪ್ತಿಯಲ್ಲಿ ತನಿ ನಿದ್ದೆಗೆ ಹೋದಾಗ ನಾವು ಯಾರಾಗಿರ್ತೇವೆ? ಯಾರೂ ಆಗಿರುವುದಿಲ್ಲ. ಅದೊಂದನ್ನೇ ಗಮನಿಸಿದರೆ ಸಾಕು, ನಾವು ಅಜ್ಞಾನದಲ್ಲಿ ಇದ್ದೇವೆ ಅಂತ ಗೊತ್ತಾಗ್ತದೆ. ನಮ್ಮ ಅಜ್ಞಾನ ಸಿದ್ಧವಾಗಬೇಕಾದ್ರೆ ಜಾಗೃತ ಅವಸ್ಥೆಯಲ್ಲಿ ಗೊತ್ತಾಗಲ್ಲ, ಎಲ್ಲರೂ ನಾವು ಜ್ಞಾನಿಗಳೇ ಅಂತ ಮಾಡ್ಕೊಂಡಿರ್ತೇವೆ. ಅದ್ರ ಸುಷುಪ್ತಿಯಲ್ಲಿ ನಾನು ಏನೇನು ಆಗದೇ ಇದ್ರೂ ಇದ್ದೇ ಅಲ್ವಾ ಅಲ್ಲಿ. ಜಾಗೃತಿಗೆ ಬಂದ ಮೇಲೆ ನಾನು ಅಂಥವನು ಇಂಥವನು ಅನ್ನುವಂಥ ಅಭಿಮಾನವನ್ನು ಇಟ್ಕೊಂಡಿದ್ದೇನಲ್ವಾ ಎಂಬುದನ್ನು ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ, ಇದು ಅಜ್ಞಾನಕೃತವಾದಂತಹ ದೋಷ, ಕರ್ತೃತ್ವ. ಅದರೊಟ್ಟಿಗೆ ಫಲಾಗ್ರಹ ಬುದ್ಧಿನೂ ಇದ್ದುಕೊಂಡು ಮನುಷ್ಯ ನರಳುತ್ತಾ ಇರ್ತಾನೆ. ಇದಕ್ಕೆ ಸಂಸಾರ ಬಂಧನ, ಕರ್ಮ ಬಂಧನ ಅಂತ ಕರೀತಾರೆ. ಬಿಡುಗಡೆಯಾಗುವಂತಹ ಒಂದು
ಮಾರ್ಗ ಭಗವಂತ ತಿಳಿಸ್ತಾ ಇದ್ದಾನೆ. ಏನು? ಭಗವಂತನೇ ನಮ್ಮೆಲ್ಲರ ನಿಜ ಸ್ವರೂಪವಾಗಿದ್ದಾನೆ ಎಂಬುದನ್ನ ನಿರಂತರ ಅನುಸಂಧಾನ ಮಾಡುವಂತ. ಇನ್ನೊಂದು ಶಬ್ದದಲ್ಲಿ ಹೇಳುವುದಾದ್ರೆ ಜ್ಞಾನ ಅಂತ ಕರೀಬಹುದು. ಜ್ಞಾನ ಮಾರ್ಗವನ್ನೇ ಅವನು ಇನ್ನೊಂದು ಶಬ್ದಗಳಲ್ಲಿ ಹೇಳಿದ್ದಾನೆ. ಆದ್ದರಿಂದ ಯಾರು ಈ ರೀತಿಯಾಗಿ ಯೋಚಿಸ್ತಾರೋ ಅವರೂ ಕೂಡ ಕರ್ಮಗಳಿಗೆ ಅಂಟುವುದಿಲ್ಲ. ಹೇ ಅರ್ಜುನ, ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಇದು ಇವತ್ತು ನಿನ್ನೆಯ ಜ್ಞಾನವಲ್ಲ ಅರ್ಜುನ. ಬಹಳ ಹಿಂದಿನ ಕಾಲದಿಂದಲೂ ಕೂಡ ಪೂರ್ವೈಹಿ ಪೂರ್ವತರಂ ಕೃತಂ, ಹಿಂದಿನ ಕಾಲದಲ್ಲೂ ಕೂಡ ಇದೇ ರೀತಿಯ ಕರ್ಮವನ್ನು ಮಾಡಿಕೊಂಡು ಅನೇಕ ಜನರು ಮುಮುಕ್ಷುಗಳು ಕರ್ಮ ಬಂಧನವನ್ನು ದಾಟಿದ್ದಾರೆ. ಯಾವ ರೀತಿಯಾಗಿ ತಿಳಿದುಕೊಂಡು? ಪರಮಾತ್ಮನಿಗೆ ಕರ್ಮಗಳು ಬಂಧನ ಇಲ್ಲ, ಅವನ ಸ್ವರೂಪವು ದಿವ್ಯವಾದದ್ದು. ಹಾಗೆ ನಾನೂ ಕೂಡ ಕರ್ಮ ಬಂಧನವಿಲ್ಲದವನು, ನನ್ನ ನೆಲೆಯೂ ಕೂಡ ದಿವ್ಯವಾದದ್ದು, ಆತ್ಮಸ್ವರೂಪವಾದದ್ದು ಎಂಬಂತಹ ಯಥಾರ್ಥ ಜ್ಞಾನವನ್ನು ಪಡೆಯುವುದಕ್ಕಾಗಿ ಆರಂಭದಲ್ಲಿ ಚಿತ್ತಶುದ್ಧಿಯಿಂದ ಕರ್ಮ ಮಾಡಿದರು, ಚಿತ್ತಶುದ್ಧಿಗಾಗಿ ಕರ್ಮ ಮಾಡಿದರು. ಜ್ಞಾನವಾದ ಮೇಲೆ ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡಿದರು. ಅರ್ಜುನಿಗೆ ನಿನ್ನ ಪೂರ್ವಜರು ಅಂತ ಹೇಳಿದಾಗ ಹಿಂದಿನ ರಾಜರ್ಷಿಗಳು ಅಂತ ಅರ್ಥ. ತುಂಬಾ ಜನ, ಅಶ್ವಪತಿ, ಜನಕ, ನಾಭಾಗ, ಅಂಬರೀಷ, ಎಷ್ಟು ಒಂದು ಮಹಾರಾಜರ ವಿಷಯವಾಗಿ ನಾವು ನೋಡ್ತೇವೆ. ಕ್ಷತ್ರಿಯ ರಾಜವಂಶಸ್ಥರಲ್ಲಿಯೇ ಯುಧಿಷ್ಠಿರಾದಿಗಳು, ಮತ್ತೆ ತದನಂತರ ರಾಮನ ಕಾಲದಲ್ಲಿರತಕ್ಕಂತಹ ರಾಜರುಗಳು, ಬೃಹದಾರಣ್ಯಕದಲ್ಲಿ ಬರತಕ್ಕಂತಹ ಅಜಾತಶತ್ರು ಮುಂತಾದಂತಹ ರಾಜರುಗಳು, ಇವರೆಲ್ಲರೂ ಕೂಡ ಕರ್ಮದಿಂದ ಯಾವತ್ತು ಹಿಮ್ಮೆಟ್ಟಲಿಲ್ಲ. ಆರಂಭದಲ್ಲಿ ಅಂತಃಕರಣ ಶುದ್ಧಿಗಾಗಿ ಕರ್ಮ ಮಾಡಿದ್ರು. ಶುದ್ಧಿ ಆದ ಮೇಲೆ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ಅರಿತುಕೊಂಡು ನಾನು ಆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಸಾಕ್ಷಿ ಬ್ರಹ್ಮನಿದ್ದೇನೆ ಎಂಬ ನೆಲಗಟ್ಟಿನ ಮೇಲೆ ನಿಂತುಕೊಂಡು ತದನಂತರದ ಕರ್ಮಗಳನ್ನು ಲೀಲೆಯಾಗಿ ಮಾಡಿತು. ಯಾವ ತಾದಾತ್ಮ್ಯ ಭಾವ ಇಲ್ಲದೆ ಒಬ್ಬ ವೇದಿಕೆಯಲ್ಲಿ ನಾಟಕ ಮಾಡುವವನು ಹೆಂಡತಿಯ ಪಾತ್ರವನ್ನು, ಗಂಡನ ಪಾತ್ರವನ್ನು, ಅಣ್ಣನ ಪಾತ್ರವನ್ನು, ಭಿಕ್ಷುಕನ, ರಾಜನ ಪಾತ್ರವನ್ನು ಮಾಡುವಾಗ ತನ್ನ ಒಳಗಡೆಯ ಅಭಿಮಾನ ಅವನಿಗೆ ಎಷ್ಟು ನಿಚ್ಚಳವಾಗಿ ಕಾಣ್ತಾ ಇರ್ತದೆ. ನಾನು ಈ ಪಾತ್ರಕ್ಕೆ ಸಂಬಂಧಪಟ್ಟವನೇ ಅಲ್ಲ, ಪಾತ್ರಧಾರಿಯಾದ ನಾನು ಅದಕ್ಕಿಂತ ಸರ್ವಥಾ ಭಿನ್ನನಾಗಿದ್ದೇನೆ, ಈ ಪಾತ್ರದ ಲಾಭ ನಷ್ಟಗಳು, ಲೋಪದೋಷಗಳು ನನಗೆ ಅಂಟುವುದಿಲ್ಲ ಎಂಬುದನ್ನು ಎಷ್ಟು ನಿಚ್ಚಳವಾಗಿ ತಿಳಿದಿದ್ದಾನೋ ಹಾಗೆಯೇ ಕೂಡ ಆ ರಾಜ ಮಹಾರಾಜರುಗಳೆಲ್ಲರೂ ತಮ್ಮ ಸ್ವರೂಪದ ನಿಷ್ಠೆಯಲ್ಲಿ ಇದ್ದುಕೊಂಡು ತಮ್ಮ ಕರ್ತವ್ಯವನ್ನ, ತಮ್ಮ ಪಾತ್ರವನ್ನ ಸರಿಯಾಗಿ ನಡೆಸಿದರು. ನೀನು ಕೂಡ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ಮುಮುಕ್ಷುಗಳು ಅಂದ್ರೆ ಸಾಧಕರು ಅಂತ. ಮೋಕ್ಷೋಮೇ ಭೂಯಾತ್ ಇತಿ ಇಚ್ಛಾ, ನನಗೆ ಮೋಕ್ಷವಾಗಲಿ, ನನಗೆ ಪರಮಾತ್ಮ ಸ್ಥಿತಿ ಪ್ರಾಪ್ತಿಯಾಗಲಿ ಎನ್ನತಕ್ಕಂತಹ ಭಾವದಿಂದ ಕರ್ಮವನ್ನ ಮಾಡಿದರು. ನೀನು ಕೂಡ ಯುದ್ಧ ಎಂಬಂತಹ ಈ ಮಹಾಯಜ್ಞವನ್ನ ಮಾಡಬೇಕಾಗಿದೆ. ಯುದ್ಧ ನಿನಗೆ ಕರ್ಮ ಇದು ಬಂಧನವನ್ನುಂಟು ಮಾಡುತ್ತದೆ ಅಂತ ಭಾವಿಸಿಕೊಂಡು ಬಂದಿದ್ದೀಯ. ಕರ್ತ ಭೋಕ್ತ ಅಂದ್ರೆ ಜೀವಭಾವದ ದೃಢವಾದ ಒಂದು ನಿಷ್ಠೆಯಲ್ಲಿ ನೀನು ಬಂದಿದ್ದೀಯ. ಅಲ್ಲ ಅರ್ಜುನ, ಯುದ್ಧ ನೀನು ಮಾಡಬೇಕಾದದ್ದು ಲಾಭ ನಷ್ಟಕ್ಕಾಗಿ ಅಲ್ಲ, ಮಾನಾವಮಾನಕ್ಕಾಗಿ ಅಲ್ಲ, ನಿನ್ನ ಅಂತಃಕರಣ ಶುದ್ಧಿಗಾಗಿ ಇದೊಂದು ಯಜ್ಞ. ಆದ್ದರಿಂದ
ನನ್ನ ಅಂತಃಕರಣ ಶುದ್ಧಿಯಾಗಿ ಕರ್ತವ್ಯ ಕರ್ಮವನ್ನ ನಿರಪೇಕ್ಷಿತವಾಗಿ ಫಲಾಭಿಸಂಧಿ ಬಿಟ್ಟು ಈಶ್ವರನ ಪೂಜೆ ಇದು. ಬಾಣ ಬಿಡುವಂಥದ್ದು, ಗದೆ ಪ್ರಹಾರ ಮಾಡುವಂಥದ್ದು, ಯುದ್ಧದ ಪ್ರತಿಯೊಂದು ಕರ್ಮವೂ ಕೂಡ ಈಶ್ವರನ ಒಂದು ಆರಾಧನೆ. ಯುದ್ಧ ಯಜ್ಞದಲ್ಲಿ ಒಂದು ಆಹುತಿ, ಒಂದು ತರ್ಪಣ, ಈ ಭಾವವನ್ನ ತಳೆದು ಸಮತ್ವ ಬುದ್ಧಿ ಇಟ್ಟುಕೊಂಡು ಮನಸ್ಸಿನ ಸಮಾಧಾನವನ್ನು ಕಿಂಚಿತ್ತೂ ಕಳೆದುಕೊಳ್ಳದೆ ನೀನು ಯುದ್ಧವನ್ನು ಮಾಡು. ಕುರು ಕರ್ಮೈವ ತಸ್ಮಾತ್ ಪೂರ್ವೈ ಪೂರ್ವತರಂ ಕೃತಂ. ಬಹಳ ಹಿಂದಿನ ಸನಾತನವಾಗಿರತಕ್ಕಂತಹ ಈ ಚಿಂತನೆಯನ್ನ ಹಿರಿಯರು ಏನು ನಡೆಸಿಕೊಂಡು ಬಂದರೋ ಆ ರೀತಿಯಾಗಿ ನೀನೂ ಕೂಡ ಕರ್ಮವನ್ನು ಮಾಡು. ಬದುಕಿನ ಉದ್ದೇಶವೇ ಮೋಕ್ಷ ಪ್ರಾಪ್ತಿ, ಭಗವತ್ ಪ್ರಾಪ್ತಿ ಎಂಬುದಾಗಿ ಭಗವಂತ ಅವನ ಜನ್ಮ ಮತ್ತು ಕರ್ಮದ ಯಥಾರ್ಥ ಸ್ವರೂಪ ಒಂದು ತಿಳುವಳಿಕೆ ಕೊಟ್ಟು ಅದರ ಫಲವನ್ನು ಹೇಳಿದ್ದಾನೆ. ಭಗವಂತನ ಕರ್ಮ ಮತ್ತು ಜನ್ಮದ ಯಥಾರ್ಥ ಜ್ಞಾನದ ಫಲ ಏನು? ಮೋಕ್ಷ. ಅದಕ್ಕೆ ಸಾಧನೆ ಯಾವುದು? ಕರ್ಮಯೋಗ ಮತ್ತು ಭಗವಂತನಲ್ಲಿ ಭಕ್ತಿ ಆರಂಭದಲ್ಲಿ, ನಂತರ ಭಗವಂತನ ಸ್ವರೂಪವನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡುವ ಜ್ಞಾನಯೋಗವೇ ಸಾಧನೆ. ಇಷ್ಟು ಆದ್ಮೇಲೆ ಮುಂದಿನ ಶ್ಲೋಕ 16ರಿಂದ 24 ತನಕ ಈ ಅಧ್ಯಾಯದ ಮುಖ್ಯ ವಿಷಯವಾದ ಜ್ಞಾನ ಕರ್ಮ ಸನ್ಯಾಸಿಯ ಲಕ್ಷಣವನ್ನು ಹೇಳ್ತಾನೆ. ಅಂದ್ರೆ ಜ್ಞಾನದಿಂದ ಕರ್ಮದ ಅಭಿಮಾನವನ್ನು ಬಿಟ್ಟಂತಹ ಒಬ್ಬ ಸನ್ಯಾಸಿ ಅವನು ಹೇಗಿರ್ತಾನೆ ಅಂತ. ಇನ್ನೊಂದು ಶಬ್ದದಲ್ಲಿ ಹೇಳೋದಾದ್ರೆ, ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ತನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ತದನಂತರ ಕರ್ಮವನ್ನು ಮಾಡ್ತಾನಲ್ಲ, ಅವನು ಹೇಗೆ ಯೋಚನೆ ಮಾಡ್ತಾನೆ, ಹೇಗೆ ನಡೀತಾನೆ, ಹೇಗೆ ವ್ಯವಹರಿಸ್ತಾನೆ, ಅವನ ಚಿಂತನೆ ಹೇಗಿರ್ತದೆ ಮುಂತಾದ ವಿಷಯಗಳನ್ನ ಭಗವಂತ ಮುಂದಿನ ಶ್ಲೋಕದಲ್ಲಿ ಮಾಡ್ತಾನೆ. 16ರಿಂದ 24 ತನಕ ಅವನಿಗೆ ಜ್ಞಾನ ಕರ್ಮ ಸನ್ಯಾಸಿ ಅಂತ, ಜ್ಞಾನದಿಂದ ಕರ್ಮ ಸನ್ಯಾಸವನ್ನು ಮಾಡಿದವನು ಅಂತ. ಕರ್ಮವನ್ನು ವಸ್ತುತಃ ಬಿಟ್ಟವನಲ್ಲ. ಕರ್ಮ ಸನ್ಯಾಸಿಗಳು ಅಂದ್ರೇನು? ವಿಹಿತವಾದ ಕರ್ಮಗಳನ್ನ ಒಂದು ವಿಧಾನದ ಮೂಲಕ ಸರ್ವಥಾ ಬಿಟ್ಟು ಆಶ್ರಮದ ವ್ಯವಸ್ಥೆಗೆ ಸೇರಿದವರು. ಸನ್ಯಾಸಾಶ್ರಮ ಅಂತ ಹೇಳ್ತಾರೆ, ತುರಿಯ ಆಶ್ರಮ ಅಂತ ಹೇಳ್ತಾರೆ. ಆ ರೀತಿ ವ್ಯವಸ್ಥೆಗೆ ಸೇರಿದವರು ಪರಮಹಂಸ ಪರಿವ್ರಾಜಕರು, ವಿವಿಧಿಷಾ ಸನ್ಯಾಸ, ಈ ಮುಂತಾದ ಶಬ್ದಗಳಿಂದ ಕರೆಯುವಂತಹ ಒಂದು ವ್ಯವಸ್ಥೆ. ಇಲ್ಲಿ ಹಾಗೆ ಹೇಳ್ತಿಲ್ಲ. ಅವನು ತನ್ನ ತನ್ನ ವರ್ಣದಲ್ಲಿ ತನ್ನ ತನ್ನ ಆಶ್ರಮದಲ್ಲಿ ಉಳಿದುಕೊಂಡಿದ್ದಾನೆ. ಆದರೆ ಸಮ್ಯಕ್ ಜ್ಞಾನವಾಗಿದೆ ಅವನಿಗೆ. ಯಾವುದರದ್ದು? ತನ್ನ ಆತ್ಮಸ್ವರೂಪದ. ತದನಂತರ ಅವನಿಂದ ಘಟಿಸುವಂತಹ ಕರ್ಮಗಳಿಂದ ಅದು ಕರ್ಮಾಭಾಸವೇ ಹೊರತು ವಾಸ್ತವವಾದ ಕರ್ಮ ಅಲ್ಲ. ಆ ರೀತಿಯಾಗಿ ಮಾಡತಕ್ಕಂತಹ ಒಂದು ಜ್ಞಾನಪೂರ್ವಕವಾದ ಕರ್ಮ ಏನಿದೆ ಅವನಿಗೆ ಜ್ಞಾನ ಕರ್ಮ ಸನ್ಯಾಸಿ ಎಂಬ ಶಬ್ದದಿಂದ ಕರೆದಿದ್ದಾನೆ. ಈ ಮುಂದಿನ ಶ್ಲೋಕ 16ನೇದರಲ್ಲಿ ನೋಡೋಣ, ಇಲ್ಲಿಂದ ಆರಂಭವಾಗ್ತದೆ. ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಹೇ ಅರ್ಜುನ, ಈ ಕರ್ಮದ ವಿಷಯ ತುಂಬಾ ಗೊಂದಲವನ್ನು ಉಂಟು ಮಾಡುವುದು ಅಂತ ಹೇಳ್ತಾನೆ. ನಿಜವಾಗಿ ಹೌದು. ಈ ಕರ್ಮದ ಡಿಪಾರ್ಟ್ಮೆಂಟ್ ಏನಿದೆ ತುಂಬಾ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು. ಹಾಗೆ ಮಾಡಬೇಕು, ಹಾಗೆ ಮಾಡಬಾರ್ದು, ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬಾರ್ದು, ಯಾವ ದೇವರಿಗೆ ಯಾವ ಹೂ ಹಾಕಿದ್ರೆ ಒಳ್ಳೇದು, ಯಾವ ನೈವೇದ್ಯವನ್ನ ಯಾವ ದಿನ ಕೊಟ್ರೆ ಒಳ್ಳೇದು, ಶ್ರಾದ್ದವನ್ನ ಯಾವ ಸಮಯದಲ್ಲಿ ಮಾಡಬೇಕು ಮಾಡಬಾರ್ದು, ಏಕಾದಶಿ ಯಾವ ದಿವಸ ಮಾಡಬೇಕು ಮಾಡಬಾರ್ದು. ನೋಡ್ರಿ ಎಷ್ಟು ಒಂದು ಗೊಂದಲಗಳಿರ್ತದೆ ಈ ಕರ್ಮದ ವ್ಯವಸ್ಥೆಯಲ್ಲಿ ಅಂತ. ಸಹಜ. ಈಗ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿಯೂ ಕೂಡ ಗೊಂದಲಗಳನ್ನು ಮಾಡಿಕೊಂಡು ತಲೆ ಹಾಳು ಮಾಡ್ಕೊಳ್ಬಾರ್ದು ನಾವು ಸಾಧಕರಾದ. ಯಾಕಂದ್ರೆ ಗೊಂದಲಗಳು ಸೃಷ್ಟಿಯಲ್ಲಿ ಇರೋದೇ.
ಅವತ್ತಿಂದಲೂ ಇವತ್ತಿಂದಲೂ ಯಾವತ್ತಿನವರೆಗೂ ಅದು ಸರಿಯಲ್ಲ ಅಂತ ಹೇಳೋದು, ಇದು ಸರಿ ಅಂತ ಹೇಳೋದು ವಾದ ವಿವಾದ ನಡೆಯೋದೆ ಇಲ್ಲ. ನಾವು ಸರಿಯಾದ ಹಾದಿಯಲ್ಲಿ ನಡೆದು ಗುರಿ ಮುಟ್ಟೋದ್ರ ಕಡೆಗೆ ಯೋಚನೆ ಮಾಡಬೇಕೇ ವಿನಃ, ರಾಮಕೃಷ್ಣರು ಹೇಳ್ತಾರಲ್ಲ, ಮಾವಿನ ಮರಕ್ಕೆ ಹತ್ತಿ ಅದು ಜಾತಿ ಯಾವುದು ಪರಿಶೀಲನೆ ಮಾಡುವ ಬದಲು ಹಣ್ಣು ತಿನ್ನೋದನ್ನು ಕಲಿಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಕರ್ಮದ ವ್ಯವಸ್ಥೆಯೇ ತುಂಬಾ ಗೊಂದಲವನ್ನು ಉಂಟು ಮಾಡುವುದು ಅಂತ ಭಗವಂತ ಹೇಳ್ತಾರೆ. ನೀವು ಪಂಚಾಂಗದಲ್ಲಿ ತೆಗೆದು ನೋಡ್ಬೇಕು, ಕೆಲವ್ರದ್ದು ಏಕಾದಶಿ ಒಂದು ದಿನ ಬೇಕು, ಮತ್ತೆ ಕೆಲವರು ಮಾರನೇ ದಿನ ಏಕಾದಶಿ ಮಾಡ್ತಾರೆ. ಕೃಷ್ಣ ಜನ್ಮಾಷ್ಟಮಿನೂ ಕೂಡ ಅಷ್ಟೇ, ಕೆಲವರು ಉಡುಪಿಯಲ್ಲಿ ಮಾಡುವ ಜನ್ಮಾಷ್ಟಮಿಯೇ ಬೇರೆ, ಅದರಲ್ಲಿ ಮತ್ತೊಂದು ಮಠಗಳಲ್ಲಿ ಮಾಡತಕ್ಕಂಥ ಜನ್ಮಾಷ್ಟಮಿಯೇ ಬೇರೆ. ಈ ರೀತಿ ಅವರು ಅದು ಸರಿ ಅಂತಾರೆ, ಇವರು ಇದು ಸರಿ ಅಂತಾರೆ. ಯಾವುದು ಸರಿ? ಯಾವುದು ಒಂದು ಸರಿ? ಯಾವುದು ಸರಿ ಅಂದ್ರೆ, ಯಾವುದನ್ನ ಆಚರಿಸುವುದರಿಂದ ನಮ್ಮ ಅಂತಃಕರಣ ಶುದ್ಧವಾಗಿ ಭಗವತ್ ಭಾವ ಪ್ರಾಪ್ತಿಯಾಗತ್ತೋ ಅದು ಸರಿ. ಯಾವುದು ತಪ್ಪು? ಯಾವುದು ನಮ್ಮನ್ನ ಅಧಃಪತನಕ್ಕೆ ಕರೆದುಕೊಂಡು ಹೋಗುತ್ತೋ, ದೇಹಾಭಿಮಾನಕ್ಕೆ ಕರ್ಕೊಂಡು ಹೋಗುತ್ತೋ, ತಮೋಗುಣಕ್ಕೆ ಕರ್ಕೊಂಡು ಹೋಗುತ್ತೋ, ದೇವರಿಂದ ದೂರ ಮಾಡುತ್ತೋ ಅದೆಲ್ಲವೂ ತಪ್ಪು. ನಮಗೆ ಬುದ್ಧಿಗೆ ನಿಶ್ಚಯ ಮಾಡ್ಲಿಕ್ಕೆ ಆಗಲ್ಲ ಅಂತ ಪ್ರಾಚೀನರು ಒಂದು ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ. ಹೀಗೆ ಮಾಡಪ್ಪ, ಹೀಗೆ ಮಾಡಬೇಡ ಅಂತ. ಅದರಲ್ಲಿ ಉಚಿತವಾದದ್ದನ್ನ ನಾವು ಆಯ್ದುಕೊಂಡು ಹೋಗುವುದರಿಂದ ನಮಗೆ ಶ್ರೇಯಸ್ಸು ಉಂಟಾಗ್ತದೆ. ಇಲ್ಲವಾದರೆ ತುಂಬಾ ಗೊಂದಲವನ್ನು ಉಂಟು ಮಾಡತಕ್ಕಂಥದ್ದು. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ. ಮೋಹಿತಾಹ ಅಂದ್ರೆ ಭ್ರಮೆಗೊಳಗಾಗಿದ್ದಾರೆ ಅಂತ. ಯಾರು? ಕವಿಗಳು ಕೂಡ. ಕವಿ ಎಂಬ ಶಬ್ದಕ್ಕೆ ನಾವು ಕನ್ನಡದಲ್ಲಿ ಪದ್ಯ ಬರೀತಾರಲ್ಲ ಅವರಿಗೆ ಕವಿ ಅಂತ ಹೇಳ್ತೇವೆ, ಆದ್ರೆ ಇಲ್ಲಿ ಹಾಗಲ್ಲ. ಕವಿ ಕ್ರಾಂತದರ್ಶಿ ಅಂತ. ಕ್ರಾಂತದರ್ಶಿ ಅಂದ್ರೆ ಪಂಡಿತರು, ವಿವೇಕಿಗಳು, ಜ್ಞಾನಿಗಳು ಅಂತ ಅರ್ಥ. ಶಾಸ್ತ್ರವನ್ನ ತುಂಬಾ ಚೆನ್ನಾಗಿ ವಿಮರ್ಶೆ ಮಾಡಬಲ್ಲವರು. ಅಂತಹ ತಿಳುವಳಿಕೆ ಉಳ್ಳವರಿಗೂ ಕೂಡ ಅದು ಮೋಹವನ್ನುಂಟು ಮಾಡುವಂತಹ ವಿಷಯವಾಗಿದೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡದೇ ಇರತಕ್ಕಂಥದ್ದು ಅಂತ. ಕರ್ಮ ಅಕರ್ಮ ಅಂತ ಬಳಸ್ತೀನಿ ನಾನು. ಕರ್ಮ ಅಂದ್ರೆ ದೇಹ ಮನಸ್ಸು ಬುದ್ಧಿಗಳಿಂದ ಏನು ಕ್ರಿಯೆ ನಡೀತದೋ ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಅಕರ್ಮ ಅಂದ್ರೆ ತೂಷ್ಣಿ ಭಾವ ಅಂತ, ಸುಮ್ಮನಿರೋದು ಅಂತ. ಕರ್ಮ ಯಾವುದು, ಸುಮ್ಮನಿರುವಂಥದ್ದು ಯಾವುದು ಎಂಬ ವಿಷಯದಲ್ಲಿ ಗೊಂದಲ ಇದೆ. ಆದ್ರೆ ನಿನಗೆ ನಾನು ಯಾವ ಕರ್ಮವನ್ನ ಮಾಡಿದರೆ ಅಶುಭವಾದ ಈ ಸಂಸಾರದಿಂದ ಮುಕ್ತಿಯನ್ನು ಪಡಿತೀಯೋ ಆ ಕರ್ಮವನ್ನ ಹೇಳ್ತೇನೆ. ಮೋಕ್ಷತೆ ಅಶುಭ. ಈ ಬಂಧನಕ್ಕೆ, ಜೀವಭಾವಕ್ಕೆ ಅಶುಭ ಅಂತ ಕರೆದಿದ್ದಾನೆ ಭಗವಂತ. ಇದರೊಳಗಡೆಗೆ ಶುಭ ಅಶುಭಗಳು ವಿಭಾಗ ಮಾಡ್ಕೊಂಡಿದ್ದೇವೆ ನಾವು, ಆದ್ರೆ ಟೋಟಲಿ ಅಶುಭನೇ ಇದು ಅಂತ. ಇದು ಸೂತಕ, ಇದು ಪಾತಕ, ಇದು ಶುಭ ಲಗ್ನ, ಇದು ಅಶುಭ ಲಗ್ನ ಅಂತ ನಾವೇನು ವಿಭಾಗ ಮಾಡಿಕೊಂಡು ಈ ಜಗತ್ತಿನಲ್ಲಿ ಒದ್ದಾಡ್ತಾ ಇದ್ದೇವೆ, ಇದು ಒಟ್ಟಾರೆ ಪೂರ್ಣ ಅಶುಭವೇ ಇದು. ಎಲ್ಲಿಯ ತನಕ ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ, ನಾನು ಹುಟ್ಟಿದವನು, ನಾನು ಸಾಯುವವನು ಎನ್ನುವಂತಹ ಜೀವಭಾವ ಇಟ್ಕೊಂಡು ಬದುಕುತ್ತಾ ಇರ್ತೇವೋ ಆ ಜೀವಭಾವವೇ ಅಶುಭ. ಅದಕ್ಕೆ ಇನ್ನೊಂದು ಶಬ್ದ ಸಂಸಾರ ಅಂತ ಕರೆದಿದ್ದಾನೆ. ಕನ್ನಡದ ಸಂಸಾರ ಅಲ್ಲ, ಶಾಸ್ತ್ರೀಯವಾಗಿ ಸಂಸಾರ ಅಂದ್ರೆ ಜೀವಾತ್ಮ ಭಾವ ಅಂತ ಅರ್ಥ. ಆ ಜೀವಾತ್ಮ ಭಾವ ಎನ್ನತಕ್ಕಂತಹ ಅಶುಭ. ಯಾಕೆ ಅದು ಅಶುಭ ಅಂದ್ರೆ ದುಃಖ ಕೊಡುವಂಥದ್ದು ಅಂತ. ನಾವು ಪಾಪವನ್ನ ಅಶುಭ ಅಂತ ಯಾಕೆ ಕರೆಯುವುದು? ಪಾಪದಿಂದ ದುಃಖ ಉಂಟಾಗ್ತದೆ. ಶುಭ ಯಾವುದು? ಶಿವ, ಶುಭ, ಕಲ್ಯಾಣ, ಮಂಗಲ ಅಂತ ಕರೆಯುವಂಥದ್ದು ಯಾವುದು ಅಂದ್ರೆ ಯಾವುದು ನಮಗೆ ಸುಖ ಶಾಂತಿ ಕೊಡ್ತದೋ ಅದು ಶಿವ, ಅದು ಶುಭ, ಅದು ಕಲ್ಯಾಣ. ಯಾವುದು ನಮಗೆ ದುಃಖ ಕೊಡ್ತದೋ ಅದು ಅಶಿವ, ಅಶುಭ, ಅಕಲ್ಯಾಣ, ಅಮಂಗಲ ಅಂತ ಕರೀತಾರೆ. ಆದ್ರಿಂದ ಈ ಜೀವಾತ್ಮ ಭಾವ ಒಟ್ಟಾರೆ ನಮಗೆ ದುಃಖ ಕೊಡೋದ್ರಿಂದ ಅದೇನ್ ಹೇಳ್ತಾರೆ, ಅದಕ್ಕೆ ಅಶುಭ. ಅದರಿಂದ ಬಿಡುಗಡೆ ಆಗುವುದಕ್ಕೆ ಯಾವ ರೀತಿಯ ಕರ್ಮ ಮಾಡಿದ್ರೆ ನಾವು ಬಿಡುಗಡೆ ಆಗ್ತೇವೆ ಅದು ನಿನಗೆ ಹೇಳ್ತೇನೆ ಅಂತ. ಅದರಿಂದ ನಿನಗೆ ಗೊಂದಲಕ್ಕೆ ಹಾಕುವುದಿಲ್ಲ, ಸ್ಪಷ್ಟವಾಗಿ ಇದಮಿತ್ತಂ ಎಂಬುದಾಗಿ ತಿಳಿಸಿಕೊಡ್ತೇನೆ.
ಯಾವ ಕರ್ಮದಿಂದ ಬಂಧನದಿಂದ ಬಿಡುಗಡೆಯಾಗ್ತದೋ ಆ ಕರ್ಮವನ್ನು ತಿಳಿಸಿಕೊಡ್ತೇನೆ ಎಂಬುದಾಗಿ ಭಗವಂತ ಒಂದು ಪ್ರತಿಜ್ಞಾ ವಾಕ್ಯವನ್ನು ಹೇಳಿದ್ದಾನೆ. ನಂತರ ಮುಂದಿನ 2 ಶ್ಲೋಕಗಳಲ್ಲಿ ಮುಂದಿನ ಒಂದು ಶ್ಲೋಕದಲ್ಲಿ ಅದನ್ನು ಚಿಂತನೆ ಮಾಡಿ 18ನೇ ಶ್ಲೋಕದಲ್ಲಿ ಆ ಲಕ್ಷಣಗಳನ್ನು ಹೇಳ್ತಾನೆ. ಅಕರ್ಮಯ ಸ್ಪರ್ಶೆ ಎಂಬುದಾಗಿ ನಾವು ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ಪರಬ್ರಹ್ಮ ಸ್ವರೂಪವಾದ ಗಣಪತಿ ಆರಾಧನೆ ನಮ್ಮ ಅಧ್ಯಾತ್ಮ ಸಾಧನೆಯ ಎಲ್ಲ ವಿಘ್ನಗಳನ್ನು ದೂರ ಮಾಡಬೇಕು. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಎಂಬುದಾಗಿ ಗಣಪತಿ ಅಥರ್ವ ಶೀರ್ಷದಲ್ಲಿ ಗಣೇಶನಿಗೆ ಹೆಸರನ್ನ ಕೊಟ್ಟಿದೆ. ನೀನು ತತ್ವಮಸಿ ಮಹಾವಾಕ್ಯವೇ ಆಗಿದ್ದೀಯಾ ಅಂತ. ತತ್ ತ್ವಂ ಅಸಿ, ಅಲ್ಲಿ ತ್ವಂ ಅಂದ್ರೆ ಜೀವಾತ್ಮ, ತತ್ ಅಂದ್ರೆ ಪರಮಾತ್ಮ, ಅಸಿ ಅಂದ್ರೆ ಐಕ್ಯಬೋಧಕ ವಾಕ್ಯ. ಇದಕ್ಕೆ ಮಹಾವಾಕ್ಯ ಅಂತ ಹೇಳ್ತಾರೆ. ಆ ಮಹಾವಾಕ್ಯದ ಪ್ರತಿರೂಪವೇ ಗಣೇಶ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಈ ಗಣಪತಿ ಎಂಬ ಶಬ್ದಕ್ಕೂ ತತ್ವಮಸಿ ಎಂಬಂತಹ ಮಹಾವಾಕ್ಯಕ್ಕೂ ಒಂದು ಹೋಲಿಕೆ ಇದೆ. ಈ ಗಕಾರ ಅನ್ನುವಂಥದ್ದು ಗಜಾಕಾರವಾದ ಆನೆಯ ಮುಖದ ಒಂದು ಪ್ರತೀಕ. ಗ ಅಂದ್ರೆ ಆನೆ, ಗಜ ಅಂತ ಅರ್ಥ. ನ ಅಂದ್ರೆ ನರಾಕಾರವಾದ ಮನುಷ್ಯನ ಶರೀರ. ಗಣಪತಿಯ ಕೆಳಗಡೆಯ ಭಾಗ ಮನುಷ್ಯ ಶರೀರ, ಮೇಲ್ಗಡೆಯ ಭಾಗ ಆನೆಯ ಶರೀರ, ತಲೆ. ಗ ಅಂದ್ರೆ ಆನೆಯ ತಲೆ, ಆನೆ. ನ ಅಂದ್ರೆ ಮನುಷ್ಯ ಶರೀರ. ಪತಿ ಅಂದ್ರೆ ಐಕ್ಯ, ಎರಡು ಸೇರಿದ್ದು ಅಂತ ಅರ್ಥ. ಹಾಗೆ ತತ್ಪದ ಅಂದ್ರೆ ಈಶ್ವರ, ತ್ವಂಪದ ಅಂದ್ರೆ ಜೀವ. ಈ ಈಶ್ವರ ಮತ್ತು ಜೀವ ಒಂದು ಎಂಬುದಾಗಿ ಹೇಳೋದು ಅಸಿ, ತತ್ವಂ ಅಸಿ. ಗಣಪತಿ ಅಂದ್ರೆ ಜೀವ ಬ್ರಹ್ಮ ಐಕ್ಯದ ಸಂಕೇತ. ಅವನ ಗಜಾಕಾರವಾದಂತಹ ತಲೆ ಎನ್ನುವುದು ಈಶ್ವರನ ಸಂಕೇತ. ಮನುಷ್ಯ ಶರೀರ ಅನ್ನೋದು, ಕೆಳಗಡೆ ಭಾಗ ಅನ್ನೋದು ಜೀವಾತ್ಮನ ಸಂಕೇತ. ಮನುಷ್ಯನ ಜೀವಾತ್ಮನ ಸಂಕೇತ. ಜೀವಾತ್ಮ ಪರಮಾತ್ಮ ಐಕ್ಯದ ಒಂದು ಸಂದೇಶವನ್ನ ಗಣಪತಿ, ಆ ಹೆಸರು ಕೂಡ, ಅವನ ರೂಪವೂ ಕೂಡ, ರೂಪವೂ ಜೀವಬ್ರಹ್ಮ ಐಕ್ಯವನ್ನು ಹೇಳ್ತಾ ಇದೆ. ಗಣಪತಿ ಎಂಬ ನಾಮವೂ ಕೂಡ ತತ್ವಮಸಿ ಎಂಬ ಮಹಾವಾಕ್ಯದ ಹಾಗೆ ಜೀವ ಬ್ರಹ್ಮ ಐಕ್ಯದ ಸಂದೇಶವನ್ನು ನಮಗೆ ಕೊಡ್ತಾ ಇದೆ. ಅಂತಹ ಪರಬ್ರಹ್ಮ ಸ್ವರೂಪಿಯಾದ ಗಣಪತಿಯನ್ನ ನಾವು ಆರಾಧನೆ ಮಾಡ್ತಾ, ಸರ್ವ ವಿಘ್ನಚ್ಛಿದೇ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ, ಎಲ್ಲ ವಿಘ್ನಗಳನ್ನ ನಾಶ ಮಾಡಿ ನಮ್ಮ ಸಾಧನಾ ಪಥದಲ್ಲಿ ಮುನ್ನಡೆಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದಿನ ಸೋಮವಾರ ದಿನ ಮತ್ತೆ ಭಗವದ್ಗೀತೆ ಚಿಂತನೆ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇನ್ನೊಂದು ವಿಷಯವನ್ನು ನಾನು ಹೇಳಲಿಕ್ಕೆ ಮತ್ತೆ, ಈ ಭಾನುವಾರ ಅಂದ್ರೆ ಬರುವಂತಹ ಭಾನುವಾರ ಏನಿದೆ, ಇವತ್ತು ಗುರುವಾರ, ಶುಕ್ರ, ಶನಿ, ಭಾನು, ಮುಂದಿನ 12ನೇ ತಾರೀಕು 3:30 5:30 ತನಕ ನಮ್ಮ ಮಾಸಿಕ ಸತ್ಸಂಗ ಇದೆ. ಪ್ರತಿ ತಿಂಗಳ 2ನೇ ಭಾನುವಾರ ಮಾಡತಕ್ಕಂತಹ ಮಾಸಿಕ ಸತ್ಸಂಗ ಮುಂದಿನ ಭಾನುವಾರ ಅಪರಾಹ್ನ 3:30 5:30 ತನಕ. ಪ್ರತಿ ಸಲದ ಹಾಗೆ ಈ ಸಲ ಕೂಡ ಬೇರೆ ಬೇರೆ ಊರುಗಳಿಂದ ಸತ್ಸಂಗವನ್ನು ಮಾಡ್ಲಿಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ನರಹರಿ ಹೆಗಡೆ ಅವರಿದ್ದಾರೆ. ಮತ್ತೆ ತಿರುವಣ್ಣಾಮಲೆಯಿಂದ, ತಿರುವಣ್ಣಾಮಲೆ ಅಂದ್ರೆ ರಮಣ ಮಹರ್ಷಿಗಳ ಒಂದು ಜಾಗ ಇದೆಯಲ್ಲ, ಅಲ್ಲಿ ಒಂದು ಆಶ್ರಮ ಇದೆ. ಅಲ್ಲಿಂದ ಸ್ವಾಮಿ ಬ್ರಹ್ಮಾತ್ಮಾನಂದರು ಅಂತ, ಮೂಲತಃ ಬೆಂಗಳೂರಿನವರೇ, ಅಲ್ಲಿ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ. ಸ್ವಾಮಿ ಓಂಕಾರಾನಂದರ ಶಿಷ್ಯರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ಹೇಮಂತ್ ಕಾಮತ್ ಇದ್ದಾರೆ, ನಾನು ಕೂಡ ಮಾತಾಡ್ತಿದ್ದೇನೆ. ವಿಷಯ ಪ್ರಾರಬ್ಧವೋ ಪುರುಷ ಪ್ರಯತ್ನವೋ ಗೆಲ್ಲುವರಾರು ಅನ್ನುವಂಥದ್ದನ್ನು ಕೊಟ್ಟಿದ್ದಾನೆ. ಆಮೇಲೆ ಯಾರ ಆಸಕ್ತರಿದ್ದಿರೋ ಕೊನೆಯಲ್ಲಿ ಪ್ರಶ್ನೆ ಕೇಳಬಹುದು, ತಾವು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು. ಈ ರೀತಿಯಾಗಿ 2 ಗಂಟೆಗಳ ಕಾಲ ನಡೆಯುವ ಸತ್ಸಂಗಕ್ಕೆ ನಮಗೆಲ್ಲರಿಗೂ ಸ್ವಾಗತ. ಅದರ ಲಿಂಕ್ ಅನ್ನ ವಿಜ್ಞಾನ ಪಥದಲ್ಲಿ ನಾಳೆ ನಾಡಿದ್ದ ಹಾಗೆ ಹಂಚಿಕೊಳ್ಳಲಾಗುತ್ತೆ. ಹರಿ ಓಂ. ಓಂ ತತ್ಸತ್. ಹರಿ ಓಂ.
ನಮಸ್ತೆ ಗುರುಗಳೇ. ಹರಿ ಓಂ. ಹರಿ ಓಂ. ನಾಗರತ್ನ ಮೇಡಮ್ ಇದ್ದೀರಾ? ಹಲೋ. ಇದೇನಿದೆ. ಹಲೋ ಹಲೋ. ಓಕೆ. ಹರಿ ಓಂ ಮೇಡಮ್, ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನ ತಿಳಿಸ್ಕೊಡ್ಬೇಕು ಅಂತ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಇಂದಿನ ಉಪನ್ಯಾಸದಲ್ಲಿ ಗುರುಗಳು ಜನ್ಮ ಮತ್ತು ಕರ್ಮ ಎರಡರ ಯಥಾರ್ಥ ಸ್ವರೂಪವನ್ನು ತಿಳಿದವನಿಗೆ ಮರುಹುಟ್ಟು ಇಲ್ಲ, ಆತನಿಗೆ ಭಗವತ್ ಪ್ರಾಪ್ತಿ ದೊರೆಯುತ್ತದೆ. ಮೋಕ್ಷಕ್ಕೆ ಇನ್ನೊಂದು ಹೆಸರು ಭಗವದ್ಭಾವವನ್ನು ಪಡೆಯುವುದು. ಆತ್ಮಸ್ವರೂಪವೇ ಭಗವಂತ ಎಂದು ಭಾವಿಸಿದರೆ ನನ್ನನ್ನೇ ಪಡೆಯುತ್ತಾರೆ ಎನ್ನುತ್ತಾನೆ ಪರಮಾತ್ಮ. ಕೃಷ್ಣನ ಉದ್ದೇಶ ಎಲ್ಲರೂ ಪರಬ್ರಹ್ಮ ಸ್ವರೂಪವೇ ಎಂದು ತಿಳಿಸುವುದು. ಭಗವದ್ಗೀತೆ ಮೋಕ್ಷಶಾಸ್ತ್ರ. ಭಗವದ್ಗೀತೆಯ ಮುಖ್ಯ ಧಾರೆ ಅಂತಃಕರಣ ಶುದ್ಧಿಯಿಂದ ಸಮ್ಯಕ್ ಜ್ಞಾನ ಪಡೆಯುವುದು. ಯಾರು ಯಾವ ಗುಣವನ್ನು ಹೊಂದಿದ್ದಾನೋ, ಯಾವ ಕರ್ಮವನ್ನು ಮಾಡುತ್ತಾನೋ ಆತನು ಆ ವರ್ಣಕ್ಕೆ ಸೇರುತ್ತಾನೆ. ಗುಣವನ್ನು ಆಶ್ರಯಿಸಿದ ಕರ್ಮದಿಂದ ಅಂತಃಕರಣವನ್ನು ಶುದ್ಧಿಗೊಳಿಸಿಕೊಂಡು ಗುಣಬ್ರಾಹ್ಮಣರಾಗಬೇಕು ಎಂಬುದು ಭಗವಂತನ ವಾಣಿಯೇ. ಭಗವಂತನೇ ನಮ್ಮೆಲ್ಲರ ನಿಜಸ್ವರೂಪ ಎಂದು ತಿಳಿದು ಕರ್ತೃತ್ವ ಭಾವವಿಲ್ಲದೆ ಕರ್ಮ ಮಾಡಿದವನಿಗೆ ಕರ್ಮ ಬಂಧನವಿಲ್ಲ ಎಂಬ ಭಗವಂತನ ಭಾವವನ್ನು ಅರ್ಥಪೂರ್ಣವಾಗಿ ಉದಾಹರಣೆಗಳ ಮೂಲಕ ವಿವರಿಸಿದ ಬದುಕಿನ ಉದ್ದೇಶವೇ ಮೋಕ್ಷ ಪ್ರಾಪ್ತಿ, ಭಗವತ್ ಪ್ರಾಪ್ತಿ ಎಂಬ ಕೃಷ್ಣವಾಣಿಯನ್ನು ಬಹಳ ಚೆನ್ನಾಗಿ ವಿವರಿಸಿದ ಸ್ವಾಮೀಜಿಯವರಿಗೆ ಅನಂತಾನಂತ ವಂದನೆಗಳು. ನಮಸ್ಕಾರ. ಹರಿ ಓಂ ಸ್ವಾಮೀಜಿ. प्रणाम स्वामी जी।